ಸಾಧನೆ ತೋರಿದ ನಿಮಗೆಲ್ಲ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಬಳುಂಡಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಲಬುರಗಿ ಇವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊಂತಾರೆ. ಸೇವಾ ವಯೋನಿವೃತ್ತಿ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇರುವ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸಂಜು ಬಗಲಿ ಸರ್ ಅವರ, ನಮ್ಮ ಗ್ರಾಮದ PS ಅಧಿಕಾರಿಗಳು ಆಗಿರ್ತಕ್ಕಂಥ ರಾಜ್ಕುಮಾರ್ ಬಿರೋಲಿ ಅವರ, ದೊಡ್ಡಪತ್ರ ಕೆಂಬಾವಿ ಅವರ, ಹಾಗೂ ಈ ಸ್ಥಾನ ಸನ್ಮಾನವನ್ನ ಸ್ವೀಕರಿಸಿದ ಕಲಾ ಮಂಡಳಿಯವರ, ಆನೂರ ಗ್ರಾಮದ ಸಮಸ್ತ ಗ್ರಾಮಸ್ಥರೇ, ಅಕ್ಕ ತಂಗಿಯರೇ, ಅವರ ಅಭಿಮಾನಿಗರೇ, ಅವರ ವಿದ್ಯಾರ್ಥಿ ವೃಂದವೇ, ಅವರ ಸ್ನೇಹಿತರೇ, ಇವತ್ತಿನ ದಿವಸ ಇವತ್ತು ದೊಡ್ಡಪ್ಪನವರ ಒಂದು ವಯೋನಿವೃತ್ತಿ ಸಮಾರಂಭ ಬಹಳ ಹೆಮ್ಮೆಯಾಗ್ತದೆ. ಇವತ್ತು ಗ್ರಾಮದಲ್ಲಿ ಅವರನ್ನ ಮೆರವಣಿಗೆಯ ಮೂಲಕ ಇವತ್ತು ಆತ್ಮೀಯವಾದಂತ ಒಂದು ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ.
ವಿದ್ಯಾರ್ಥಿಗಳು, ಅವರ ಸ್ನೇಹಿತರು, ಅವರ ಬಂಧು ಬಳಗದವರು ಇವತ್ತು ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನಾ ಸಮಾರಂಭದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಬಹಳ ಮೆರವಣಿಗೆ ಮೂಲಕ ಅವರಿಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಅಭಿನಂದನೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಬಹಳ ಸಂತೋಷ ಆಗ್ತದೆ. ಇವತ್ತು ಪ್ರತಿಯೊಬ್ಬ ಸರ್ಕಾರಿ ಪ್ರತಿಯೊಬ್ಬರು ಸರ್ಕಾರಿ ನೌಕರ ಸೇವೆಗೆ ಸೇರಿದ ಬಳಿಕ ಸರ್ಕಾರದ ಒಂದು ನಿಯಮ ಇದೆ. 60 ವರ್ಷ ಆದ ನಂತರ ನಾವೆಲ್ಲ ಸರ್ಕಾರಿ ನೌಕರರು ನಿವೃತ್ತಿ ಆಗಲೇಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ದೊಡ್ಡಪ್ಪ ಕೆಂಬಾವಿ ಅವರು ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಬಹಳ ಸದೃಢ ಇದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಆದ್ರೂ ಕೂಡ ಸರ್ಕಾರದ ನಿಯಮ ಪ್ರಕಾರ ಅವರು ಸೇವೆಯಿಂದ ನಿವೃತ್ತಿ ಆಗ್ತಕ್ಕಂಥದ್ದು ಕಡ್ಡಾಯ. ಹಾಗಾಗಿ ಇವತ್ತು ದೊಡ್ಡಪ್ಪ ಕೆಂಬಾವಿಯವರ ಸೇವಾ ಸಂದರ್ಭದಲ್ಲಿ ಕೆಲವೊಂದು ಅವರ ನಮ್ಮ ನಡುವೆ ಒಂದು ಒಡನಾಟ. ಅವರು ದೊಡ್ಡಪ್ಪ ಅವರು ಮೂಲ ಕಾಚಾಪುರದವರು, ನಮ್ಮ ಗ್ರಾಮದ ಅಳಿಯಂದರು. ಈಗ ಆನೂರು ಗ್ರಾಮದ ಕಾಯಂ ನಿವಾಸಿ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯಾಗಿದೆ. ಪ್ರಾರಂಭದಲ್ಲಿ ಅವರು ದೊಡ್ಡಪ್ಪ ಅವರು ಮತ್ತು ಶ್ರೀಮಂತ್ ಸಿಂಗ್ಗೆ ನಾನು 3 ಜನ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಒಡನಾಟ. ನಮ್ಮ 3 ಜನರು ಈ ಶಾಲೆಯಲ್ಲಿ ಕಲಿತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ಒಳ್ಳೆಯ ಕೆಲಸಕಾರದಲ್ಲಿ ಇದ್ದಾರೆ. ಅದು ವಿಶೇಷವಾಗಿ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಇವತ್ತು ರಾಜ್ಕುಮಾರ್ ಜಿರೋಳಿ ಅವರು ನಮ್ಮ ಸ್ಟೂಡೆಂಟ್. ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ಒಳ್ಳೆಯ KS ಅಧಿಕಾರಿಯಾಗಿ ನಮ್ಮ ಗ್ರಾಮದ ಹೆಮ್ಮೆಯನ್ನ ಕೀರ್ತಿಯನ್ನ, ಅದು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥದ್ದು. ಇವತ್ತು ನಾವು ಎಲ್ಲಾ ಕಡೆ ನಮ್ಮ ವಿದ್ಯಾರ್ಥಿ ನಮ್ಮ ಗ್ರಾಮದವರು ಈ ರೀತಿ KS ಅಧಿಕಾರಿ ಆಗಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾವು ಎಲ್ಲಾ ಕಡೆ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ದೊಡ್ಡಪ್ಪ ಅವರು ಶ್ರೀಮಂತ್ ಸಿಂಗ್ಗೆ ನಾವು ಜೊತೆಗೂಡಿ ಸುಮಾರು ವರ್ಷ ನಾವು ಆನೂರು ಗ್ರಾಮದಲ್ಲಿ ಕೆಲಸವನ್ನ ಮಾಡಿದ್ದೇವೆ. ಅದರ ಒಂದು ಪ್ರತಿಫಲದಿಂದ ದೊಡ್ಡಪ್ಪ ಅವರಿಗೆ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಉಳಿಚಾಣ ಗ್ರಾಮದಲ್ಲಿ ಕೂಡ ಅವರ ಸೇವೆಯನ್ನ ಮುಂದುವರಿಸಿದ್ರು. ಹೀಗಾಗಿ ಸರ್ಕಾರದ ನಿಯಮ ಪ್ರಕಾರ ಅವರು ಶಿವಮೊಗ್ಗ ಜಿಲ್ಲೆಯ ಶಿಕಾರ್ಪುರದಲ್ಲಿ ಸೇವೆಯನ್ನ ಮಾಡಿ ಇವತ್ತು ಸರ್ಕಾರದ ನಿಯಮ ಪ್ರಕಾರ ವಯೋನಿವೃತ್ತಿ ಆಗಿದ್ದಾರೆ. ಇವತ್ತು ಬಹಳ ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತದೆ. ಎಲ್ಲರದು ಒಂದೇ ರೀತಿ ವ್ಯಕ್ತಿತ್ವ ಇರೋದು, ಆದ್ರೆ ವಿಶೇಷವಾದ ವ್ಯಕ್ತಿತ್ವ ನಮ್ಮ ದೊಡ್ಡಪ್ಪ ಕೆಂಬಾವಿ ಅವರಲ್ಲಿ ಇರ್ತಕ್ಕಂಥ ನಡೆ ನುಡಿ ಸಂಸ್ಕಾರ, ಅವರ ವ್ಯಕ್ತಿತ್ವ ಇವತ್ತು ಬಹಳ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿತ್ವನ ರೂಪಿಸಿಕೊಂಡಿದ್ದಾರೆ. ಅವ್ರಿಗೆ ಯಾರಿಗೆ ಅನ್ನೋರಲ್ಲ ಆಡೋರಲ್ಲ, ಬಹಳ ಸೌಜನ್ಯ ರೀತಿಯಿಂದ ಯಾವ ರೀತಿ ಬೇರೆದವರಿಗೆ ಬೇಜಾರು ಮಾಡ್ತಕ್ಕಂಥದ್ದು ನೋವಾಗತಕ್ಕಂಥ ಕೆಲಸಗಳನ್ನು ಅವ್ರು ಮಾಡಿಲ್ಲ. ಅವರು ವೈಯಕ್ತಿಕವಾಗಿ ಬಹಳ ನಡೆ ನುಡಿ ಸಂಸ್ಕಾರವಂತ ಇರ್ತಕ್ಕಂಥವ್ರು. ಯಾವುದೇ ರೀತಿ ಒಂದೇ ಒಂದು ಹವ್ಯಾಸ ದುಶ್ಚಟಗಳು ಇಲ್ಲದೆ ತಮ್ಮ ವ್ಯಕ್ತಿತ್ವವನ್ನ ಉತ್ತಮವಾಗಿ ರೂಢಿಸಿಕೊಂಡ ಒಂದು ಖ್ಯಾತಿಯನ್ನ ನಮ್ಮ ದೊಡ್ಡಪ್ಪ ಅವರು ಹಮ್ಮಿಕೊಂಡದ್ದು ಬಹಳ ವಿಶೇಷವಾಗಿ. ನಾವು ಎಲ್ಲ ಸರ್ಕಾರಿ ನೌಕರರು ಇದ್ದೀವಿ, ಸಾಕಷ್ಟು ನೌಕರಿದ್ದೀವಿ, ಶಿಕ್ಷಕರಿದ್ದೀವಿ. ಒಂದಿಲ್ಲ ಒಂದು ಹವ್ಯಾಸಕ್ಕೆ ನಾವೆಲ್ಲ ಹಂಚಿಕೊಂಡಿದ್ದೀವಿ. ಆದ್ರೆ ದೊಡ್ಡಪ್ಪಸ್ತರವರು ಒಂದು ಆದರ್ಶ ವ್ಯಕ್ತಿತ್ವವನ್ನ ಅವರು ರೂಪಿಸಿಕೊಂಡಿರ್ತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವರ ಸೇವಾ ಅವಧಿಯಲ್ಲಿ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಕರಾಗಿದ್ದಾರೆ. ಅನೇಕ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಅವರು ಮುಂದುವರೆದಿದ್ದಾರೆ. ಹಾಗಾಗಿ ಅಂತ ಒಂದು ಸಂತೋಷವನ್ನ ಇವತ್ತು ಅವರ ಸೇವಾ ನಿವೃತ್ತಿಯಲ್ಲಿ ಅವರಿಗೆ ಗೌರವ ನೀಡಲಿಕ್ಕೆ ಅನೇಕ ನಮ್ಮ ಸರ್ಕಾರಿ ನೌಕರರು ಶಿಕ್ಷಕರು ಇವತ್ತು ಪಾಲ್ಗೊಂಡಿರ್ತಕ್ಕಂಥದ್ದನ್ನ ಬಹಳ ಸಂತೋಷ ಆಗಿದೆ. ನಾನು ಕಲಬುರಗಿಯಿಂದ ಬರುವಾಗ ಆ ಮಲವಾ ಸ್ಟ್ಯಾಂಡ್ ಮೇಲೆ ಇಬ್ಬರು ಟೀಚರ್ ನಿಂತಿದ್ರು. ಅವರು ನಮ್ ಗ್ರಾಮಕ್ಕೆ ಬರೋಣ ಕರ್ಕೊಂಡು ಬಂದು ನೀವು ಎಲ್ಲಿದ್ದೀರಿ ಅಂತ ಚಿತ್ತಾಪುರ ತಾಲೂಕಿನಾಗಿದ್ದೀನಿ ಸರ್ ನಾನು ಅಂದ್ರು. ಅವರು ನಾನು ದೊಡ್ಡಪ್ಪ
ಎಂಬಾಯಿವರ ವಿದ್ಯಾರ್ಥಿಯಾಗಿದ್ದೀವಿ ಅಂತಕ್ಕಂಥ ಸಂತೋಷವನ್ನ ನಮ್ಮ ಮೇಡಮ್ ಅವರು ಹೇಳಿದ್ರು. ಹೀಗಾಗಿ ಅನೇಕ ಶಿಕ್ಷಕರು, ನೌಕರರು ಅವರ ಕಲಿಕೆ, ಅವ್ರು ಪಟ್ಟಿರ್ತಕ್ಕಂಥ ವಿದ್ಯಾರ್ಥಿ ದಿಶೆಯಲ್ಲಿ ಇವತ್ತು ಅನೇಕ ಉನ್ನತ ಹುದ್ದೆಯಲ್ಲಿ ಅವರು ಇದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾವು ಹಂಚಿಕೊಳ್ಬೇಕಾಗ್ತದೆ. ಇವತ್ತು ಮಳೆ ಇರುವುದರಿಂದ ಬಹಳ ಅದ್ಭುತವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು, ಅಭಿಮಾನಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಜೊತೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನಾ ಸಮಾರಂಭ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಭಾನುವಾರ ರಜಾ ದಿನ. ಕಳೆದ ವಾರದಲ್ಲಿ ನಮಗೆ ಬರ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಆದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಆಗಲ್ಲ ಅಂದಾಗ ಇವತ್ತು ಅದನ್ನ ಬಿಟ್ಟು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇವತ್ತು ಕೂಡ ಕಲಬುರಗಿಯಲ್ಲಿ ಸುಮಾರು 4-5 ಕಾರ್ಯಕ್ರಮಗಳು ಇವತ್ತಿತ್ತು. ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಇರಬೇಕು, ಬೇರೆ ಬೇರೆ ಬೀಳ್ಕೊಡುಗೆ ಸಮಾರಂಭಗಳು ಇವತ್ತು ರಜಾ ದಿನಗಳಲ್ಲಿ ಆಗ್ತದೆ. ಆದ್ರೆ ಒಂದು ಸಂತೋಷ ಆಗ್ತದೆ, ನನ್ನ ಗ್ರಾಮ, ನನ್ನ ಸ್ನೇಹಿತರು ಇಂಥ ಒಂದು ಸೇವಾ ನಿವೃತ್ತಿಯಲ್ಲಿ ನಾವು ಭಾಗವಹಿಸಲೇಬೇಕು ಅಂತ ತಿಳ್ಕೊಂಡು ಇವತ್ತು ಆನೂರು ಗ್ರಾಮಕ್ಕೆ ಬಂದಾಗ ಬಹಳ ಭವ್ಯವಾಗಿರ್ತಕ್ಕಂಥ ಒಂದು ಆತ್ಮೀಯವಾದಂತ ಅಭಿನಂದನೆಯನ್ನ ಇವತ್ತು ನಾನು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇವತ್ತು ಬರೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದೆ, ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರ ಸೇವೆಯನ್ನ ಮಾಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಅನೇಕ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಿರ್ತಕ್ಕಂಥ ಕೀರ್ತಿ ದೊಡ್ಡಪ್ಪನವರಿಗೆ ತಲುಪ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಹೇಳಕ್ಕೆ ನಾವು ಗಮನಿಸ್ತೇವೆ. ಎಲ್ಲ ನಮ್ಮ ಗ್ರಾಮಾಂತರ ಜೊತೆ, ಹಿರಿಯರ ಜೊತೆ, ಎಲ್ಲರ ಜೊತೆ, ಅಕ್ಕ ತಂಗಿಯರ ಜೊತೆ, ಎಲ್ಲರ ಜೊತೆ ಒಂದು ಒಳ್ಳೆಯ ಅನನ್ಯವಾಗಿರ್ತಕ್ಕಂಥ ಸಂಬಂಧವನ್ನ ಅವರು ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸರ್ಕಾರದ ನಾವು ಸೇವೆಗೆ ಸೇರಿದ ಬಳಿಕ ಒಂದು ಜವಾಬ್ದಾರಿ ಹಂಚಿಕೆ ಇರ್ತದೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯವ್ಯಾಪ್ತಿ ಇರ್ತದೆ. ಆ ಕಾರ್ಯವ್ಯಾಪ್ತಿಯಲ್ಲಿ, ಆ ಜವಾಬ್ದಾರಿ ಹಂಚಿಕೆಯಲ್ಲಿ ನಾವು ಕೆಲಸವನ್ನ ಮಾಡ್ಬೇಕಾಗ್ತದೆ. ಆ ವ್ಯಾಪ್ತಿ ಮೀರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಪರಿಪೂರ್ಣ ಮಾಡಿದಾಗ ಮಾತ್ರ ನಾವು ನಿರ್ಭಯದಿಂದ ಇಲಾಖೆ ಸಾಧ್ಯ ಆಗ್ತದೆ. ನಾವು ಯಾವುದೇ ಹುದ್ದೆಯಲ್ಲಿ ಇರಲಿ, ಯಾವುದೇ ಸ್ಥಾನದಲ್ಲಿ ಇರಲಿ, ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಇಟ್ ಈಸ್ ನಾಟ್ ಟು ಬಿ ಫಿಯರ್, ಇಟ್ ಈಸ್ ಓನ್ಲಿ ಟು ಬಿ ಅಂಡರ್ಸ್ಟುಡ್ ಇಸ್ ವರ್ಕ್. ನಾವು ಯಾರಿಗೆ ಬೆಲೆಜಾಂತಿ ಕೆಲಸ ಮಾಡ್ಬೇಕಾಗಿಲ್ಲ, ಬಟ್ ತಿಳಿದುಕೊಂಡು ಅರಿತುಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಬೇಕಾಗ್ತದೆ. ಅಂದಾಗ ಆ ವ್ಯಾಪ್ತಿ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ವ್ಯಕ್ತಿತ್ವವನ್ನ ನಮ್ಮ ದೊಡ್ಡಪ್ಪನವರು ರೂಪಿಸಿಕೊಂಡಿದ್ದಾರೆ ಅಂತಕ್ಕಂಥ ಸಂತೋಷ ಆಗಿದೆ. ಮುಂದಿನ ದಿನ ಅವರ ನಿವೃತ್ತಿ ಜೀವನದಲ್ಲಿ ಸಾಕಷ್ಟು ಅವರು ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಬಹಳ ಸದೃಢ ಇದ್ದಾರೆ. ಹೀಗಾಗಿ ನಮ್ಮ ಗ್ರಾಮದಲ್ಲಿ ಅವರ ಒಂದು ಸೇವೆಯನ್ನ, ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಕೆಲಸವನ್ನ ಇವತ್ತು ತತ್ಪರತೆ ಮಾಡ್ತಕ್ಕಂಥ ಕೆಲಸ ನಮ್ಮ ಗ್ರಾಮಕ್ಕೆ ಆಗ್ಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಕ್ಕೆ ಅನೇಕ ಅವರ ಮಿತ್ರರು, ಅಭಿಮಾನಿಗಳು, ಸ್ನೇಹಿತರು ಎಲ್ಲರ ಜೊತೆ ಬಂದು ನಮ್ಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಸರ್ಕಾರಿ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭ 3 ಹಂತದಲ್ಲಿ ಆಗ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಬೀಳ್ಕೊಡುಗೆ ಸಮಾರಂಭ, ಅಭಿನಂದನಾ ಸಮಾರಂಭಗಳು ನಮ್ಮ ಸೇವಾ ಅವಧಿಯಲ್ಲಿ 3 ಹಂತದಲ್ಲಿ ಆಗ್ತವೆ. ಒಂದು ಆತ್ಮೀಯವಾಗಿರ್ತಕ್ಕಂಥ ಬೀಳ್ಕೊಡುಗೆ ಯಾವಾಗ ಆಗ್ತದೆ ಅಂದ್ರೆ, ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಆದಾಗ ನಮಗೆ ಆತ್ಮೀಯವಾಗಿರ್ತಕ್ಕಂಥ ಬೀಳ್ಕೊಡುಗೆ ಆಗ್ತದೆ. ಎರಡನೇ ಬೀಳ್ಕೊಡುಗೆ ಅಂದ್ರೆ ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ನಮಗೆ ಬಡ್ತಿಯಾದಾಗ, ಪ್ರಮೋಷನ್ ಆದಾಗ ಕೂಡ ನಮಗೆ ಆತ್ಮೀಯವಾದಂತ ಬೀಳ್ಕೊಡುಗೆ ಆಗ್ತದೆ. ಒಂದು ಸೇವಾ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ ಕೊನೆಯ ಅಭಿನಂದನಾ ಸಮಾರಂಭ ಅಂದ್ರೆ ಅದು ಸೇವಾ ನಿವೃತ್ತಿ ಆದಾಗ ನಮಗೆ ಒಂದು ಆತ್ಮೀಯವಾದಂತ ಬೀಳ್ಕೊಡುಗೆಗಳು ಆಗ್ತದೆ. ಆದ್ರೆ ಅವು ಎಲ್ಲಾ ಸಮಾರಂಭಗಳು, ಗೌರವಗಳು, ಸನ್ಮಾನಗಳು ಎಲ್ಲರಿಗೂ ಆಗೋದಿಲ್ಲ. ಅವರ ವ್ಯಕ್ತಿತ್ವದ ಮೇಲೆ ಅವಲಂಬಿಸಿರುತ್ತದೆ. ಅವ್ರು ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡಿದ್ದಾರೆ, ಆ ಒಂದು ಪ್ರಯುಕ್ತ ಅವೆಲ್ಲ ಬೀಳ್ಕೊಡುಗೆಗಳು ಆಗ್ತಿರ್ತವೆ. ಇವತ್ತು ಉಚ್ಚಾರಣದಿಂದ ಅನೇಕ ಸ್ನೇಹಿತರು, ಅನೇಕ ಗಣ್ಯರು ಇವತ್ತು ಅವರಿಗೆ ಅಭಿಮಾನದಿಂದ ಆತ್ಮೀಯವಾಗಿರ್ತಕ್ಕಂಥ ಬೀಳ್ಕೊಡುಗೆ ಮಾಡಿದ್ದಾರೆ. ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಶಿಕಾರಿಪುರದಲ್ಲಿ ಕೂಡ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಬೀಳ್ಕೊಡುಗೆ ಆಗಿದೆ. ಇವತ್ತು ನಮ್ಮ ಗ್ರಾಮದಲ್ಲಿ ಕೂಡ ಎಲ್ಲರೂ ಕೂಡಿ ಇವತ್ತು ಒಂದು ಒಳ್ಳೆಯ ಆತ್ಮೀಯವಾದಂತಹ ಬೀಳ್ಕೊಡುಗೆ ಸಮಾರಂಭ ಆಗಿದೆ. ಹಾಗಾಗಿ ನಾವು ಆನೂರು ಗ್ರಾಮದಲ್ಲಿ ಏನು ಕೆಲಸವನ್ನ ಮಾಡಿದ್ದೇವೆ, ಶ್ರೀಮಂತ್ ಸಿಂಗ್ ಅವರು ಸರ್ಕಾರಿ ಸೇವೆ ಸೇರಿ
ದೊಡ್ಡಪ್ಪ ಅವರು ಸೇವೆಯಲ್ಲಿ ಸೇರಿ, ನಾನು ಕೂಡ ಸರ್ಕಾರಿ ಸೇವೆಯಲ್ಲಿ ಸೇರಿ. ಅಲ್ಲಿ ನಮ್ಮ ಗ್ರಾಮದಲ್ಲಿ ಅನೇಕ ನಮ್ಮ ಚಂದ್ರಕಾಂತ್ ಸಿಂಗ್, ಸಂಗಣ್ಣ ಎಲ್ಲ ನಮ್ಮ ಸ್ಟೂಡೆಂಟೇ ಇವ್ರು. ನಮ್ಮ ಮಹಾದೇವ ದೇವ್ರ ಮನೆ ಇವರೆಲ್ಲ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಸರ್ಕಾರಿ ಸೇವೆಯಲ್ಲಿ ತೊಡಗಿ ಸುಮಾರು 28 ವರ್ಷ ನಾನು ಚಿತ್ತಾಪುರ ತಾಲೂಕಿನಲ್ಲಿ ಕೆಲಸವನ್ನ ಮಾಡಿ ನಮ್ಮ ಚಂದ್ರಗಿರಿ ದೇವಿಯ ಆಶೀರ್ವಾದದಿಂದ ನಾನು ಚಿತ್ತಾಪುರ ತಾಲೂಕಿನಲ್ಲಿ 3 ಬಾರಿ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ. ಅದು ಯಾವುದೇ ಅವರೋಧವಾಯ್ತು. ಹಾಗೆ ಈ ಬಾರಿ ಇಡೀ ಕಲಬುರಗಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರ್ತಕ್ಕಂಥದ್ದನ್ನ ಇವತ್ತು ಆನೂರ ಗ್ರಾಮ ದೇವತೆಯಾದ ಚಂದ್ರಗಿರಿ ದೇವಿಯ ಆಶೀರ್ವಾದದಿಂದ ಅಂತ ಉನ್ನತವಾದಂತ ಸ್ಥಾನವನ್ನ ಸಿಕ್ಕಿದೆ ಅಂತಕ್ಕಂಥ ಸಂತೋಷವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತ ಉನ್ನತವಾದಂತ ಸ್ಥಾನವನ್ನ ಗಳಿಸ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ. 84 ಸರ್ಕಾರಿ ಇಲಾಖೆಗಳ ಪ್ರತಿನಿಧಿಯಾಗಿ ನಾವು ಕೆಲಸವನ್ನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನ ಇವತ್ತು ಚಂದ್ರಗಿರಿ ದೇವಿ ಮತ್ತು ಸಮಸ್ತ ನಮ್ಮ ಅನುಗಮನ ಗುರು ಹಿರಿಯರ ಆಶೀರ್ವಾದದಿಂದ ಅದನ್ನ ಪಡೆದುಕೊಂಡು ಉತ್ತಮವಾಗಿ ಎಲ್ಲರನ್ನ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ನಾವು ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಸಂತೋಷವನ್ನ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಗೈರು ಆಗಲಿ ಅನೇಕ ಕಾರ್ಯಕ್ರಮಗಳು ಇದ್ರೂ ಕೂಡ ಇವತ್ತಿನ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, 2 ಮಾತುಗಳನ್ನ ಆಡಬೇಕು ಅಂತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ಬಂದಿದ್ದೇವೆ. ಇವತ್ತು ಮಳೆ ಇರುವುದರಿಂದ ಸ್ವಲ್ಪ ಅಸಮಾಧಾನ ಆಯ್ತು ನಮಗೆ. ನಾನು ಮಾತಾಡ್ಲಿಕ್ಕೆ ಏನು ಅವಕಾಶ ಆಗ್ತದೆ ಇಲ್ಲ ಅಂದ್ಕೊಂಡು ಆದ್ರೂ ಕೂಡ ನಮ್ಮ ಚಂದ್ರಗಿರಿ ದೇವಿ ಒಂದು ಆಶೀರ್ವಾದದಿಂದ ಇವತ್ತು ಬಹಳ ಒಂದು ಮೆರವಣಿಗೆ ಮೂಲಕ ನಾವೆಲ್ಲರೂ ಭಾಗಿಯಾಗಿ ಸಂತೋಷದಿಂದ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ತೊಡಗಿ ಒಂದು ಗೌರವವನ್ನು ನೀಡ್ತಕ್ಕಂಥ ಕೆಲಸವನ್ನ ನಾವು ನೀವು ಭಾಗಿಯಾಗಿದ್ದೇವೆ. ಆ ಗೌರವವನ್ನು ನೀಡ್ತಕ್ಕಂಥದ್ದು ಎಲ್ರಿಗೂ ಸಿಗೋದಿಲ್ಲ. ಆ ಗೌರವ ಪ್ರತಿಷ್ಠೆ ಸ್ಥಾನಮಾನಗಳನ್ನು ಸಿಗಬೇಕಾದ್ರೆ ಅವರ ವ್ಯಕ್ತಿತ್ವ ಮೇಲೆ ಅಡಗಿರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ದೇವರು ಕೊಳ್ಳಿ, ಮುಂದಿನ ದಿನದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಪೂರಕ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಂಡು ಅವರ ಸೇವೆಯನ್ನ ಸದ್ಬಳಕೆ ಆಗಲಿ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಸ್ನೇಹಿತರ ವರ್ಗಕ್ಕೂ ನಾ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರಾಗಿ ಸೇರ್ಪಡೆಯಾಗಿ ಸೇವೆ ಸಲ್ಲಿಸುವ ಮುಖಾಂತರ ಉಡಿಚಾಣ ಗ್ರಾಮದಲ್ಲಿ ಮಣೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೀಗೆ ನಾನಾ ಶಾಲೆಗಳಲ್ಲಿ ಅವರು ಸೇವೆ ಸಲ್ಲಿಸಿ ಅಪಾರವಾಗಿರ್ತಕ್ಕಂಥ ವಿದ್ಯಾರ್ಥಿ ಬಳಗವನ್ನ ಅವರು ಗಳಿಸಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಒಬ್ಬ ಶಿಕ್ಷಕ ನಿವೃತ್ತಿ ಆದ ಬಳಿಕ ಅವನಿಗೆ ಸಾಕಷ್ಟು ಜವಾಬ್ದಾರಿಗಳಿರ್ತವೆ ಸಮಾಜದಲ್ಲಿ. ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆಗಿರ್ಬೋದು, ಆದ್ರೆ ಸಮಾಜಕ್ಕೆ ನೀಡ್ತಕ್ಕಂಥ ಕೊಡುಗೆ ಅದಲ್ಲ, ಅದು ಶಾಶ್ವತವಾಗಿ ಅವರಿಗೆ ಇರ್ತದೆ ಜವಾಬ್ದಾರಿ. ಯಾಕಂತಂದ್ರೆ ಈಗ ಅವ್ರ ಸೇವೆಯಿಂದ ನಿವೃತ್ತಿ ಆಗಿದ್ದಾರೆ, ನಮಗೆ ನೀಡ್ತಕ್ಕಂಥ ಮಾರ್ಗದರ್ಶನ ಸಲಹೆ ಸೂಚನೆ ಬಹಳ ಅಗತ್ಯವಾಗಿದೆ. ನಾವು ಕೂಡ ಅವ್ರ ವಿದ್ಯಾರ್ಥಿಯಾಗಿ ನಾವು ಬಾಲ್ಯದ ದಿನಗಳ ಒಂದು ಸ್ವಲ್ಪ ನೆನಪಿಸ್ಕೊಳ್ಬೇಕಾಗ್ತಂದ್ರೆ ನಮ್ಗೆ ಆರಂಭದಲ್ಲಿ 1995-96ರಲ್ಲಿ ನಾವು ಹೈಸ್ಕೂಲ್ ಶಾಲೆಯನ್ನು ಕಲಿಯುವಂತ ಸಂದರ್ಭದಲ್ಲಿ ನಾವು ಈ ಮಲ್ಲಬಾದ್ ಮುಖಾಂತರ ನಾವು ಆ ಬಸ್ಸಿಗೆ ಹಿಡಿದು ಹೋಗ್ಬೇಕಾಗಿತ್ತು, ಇಲ್ಲಿಂದ ನಡ್ಕೊಂತ ಹೋಗ್ಬೇಕಾಗಿತ್ತು. ಅವಾಗ ಸರ್ ಅವರು ಕೂಡ ಅದೇ ಮಾಂತೇಶ್ವರ ಸ್ಕೂಲ್ ನಲ್ಲಿ ಪಾಠ ಮಾಡ್ತಿರುವಾಗ ಇದೇ ರೋಡ್ ನಲ್ಲಿ ಬರ್ತಾ ಇದ್ರು. ನಾವು ಸಣ್ಣವರಿದ್ದಾಗ ಇಲ್ಲಿ ಹಳ್ಳದಲ್ಲಿ ಈಸಾಡ್ತಾ ಇದೀವಿ. ಆದ್ರೆ ಅವ್ರು ಬರ್ತಾರೆ ಅಂತ ಅಂದ ತಕ್ಷಣನೇ ನಾವು ಎಲ್ಲಾ ಪಟ್ಟಿ ಇಟ್ಕೊಂಡು ಓಡ್ ಬರ್ತಾ ಇದೀವಿ. ಅಂದ್ರೆ ಅವ್ರ ಅಂದ್ರೆ ನಮ್ಗೆ ಅಷ್ಟೊಂದು ಭಯ ಭಕ್ತಿ ಇತ್ತು. ಇನ್ನೂ ಅವ್ರ ಕೈದಾಗ ಕಲ್ತಿರ್ಲಿಲ್ಲ. ನಾವು 1ನೇ 2ನೇ 3ನೇ 4ನೇ ಹಿಂಗ್ ಕಲ್ತಿವ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಅವರು ಈ ದೇವಸ್ಥಾನಕ್ಕೆ 6:30-7 ಗಂಟೆಗೆ ಸಂಜೆಗೆ ದೇವಸ್ಥಾನಕ್ಕೆ ಬರ್ತಾರ ಅಂತಂದ್ರೆ ಇಲ್ಲಿ ನಾವು ಗುಡಿ ಅಂಗಳಕ್ಕ ನಾವು ಕಾಣ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ದಿನ ಅವ್ರು ನಮಗೆ ಏನ್ ಪಾಠ ಮಾಡ್ತಿದ್ರು ಅಂತಂದ್ರೆ ದಿನ ಅಂದ್ರೆ ಮೊದಲು ಓದು ಬರಹ ಶಿಸ್ತು ಇವು ಎಲ್ಲವುಗಳಿಂದ ನೀವು ದೊಡ್ಡವರಾಗ್ತೀರಿ ಅಂತ ಹೇಳಿ ಅವೆಲ್ಲವೂ ನಮಗೆ ತಿಳಿಸ್ಕೊಟ್ಟರ. ಅದಕ್ಕಾಗಿ ಅವರ ಒಂದು ಹೇಳಿರ್ತಕ್ಕಂಥ ಪಾಠ ಬೋಧನೆ ನಮಗೆ ಬಹಳಷ್ಟು
ಆಸರೆಯಾಗಿದೆ. ಇವತ್ತಿಯೂ ಕೂಡ ನಾವು ಏನಾದರೂ ಒಂದು ಶಿಸ್ತು ನಮ್ಮ ಜೀವನದಲ್ಲಿ ಕಲ್ತಿದೀವಿ ಅಂತಂದ್ರೆ ಅದರಲ್ಲಿ ದೊಡ್ಡಪ್ಪ ಮಸ್ತರ್ ಕೆಂಬಾವಿಯವ್ರ ಕೊಡುಗೆ ಬಹಳಷ್ಟಿದೆ ಅಂತಕ್ಕಂಥದ್ದು. ಹೀಗಾಗಿ ಅವ್ರು ಇವತ್ತು ಸೇವೆಯಿಂದ ನಿವೃತ್ತಿಯಾದರೂ ಕೂಡ ನಮ್ಮ ಗ್ರಾಮದ ಪ್ರತಿ ಸಮಾಜದ ಯುವ ಜನತೆಗೆ ಅವರು ಸದಾ ಮಾರ್ಗದರ್ಶಕರಾಗಿ ನಿಲ್ಲಬೇಕು. ಹೀಗಾಗಿ ಅವರ ಒಂದು ಮಾರ್ಗದರ್ಶನ ನಾವೆಲ್ಲರೂ ಕೂಡ ಪರಿಪಾಲಿಸಿ ನಮ್ಮ ಭವಿಷ್ಯವನ್ನ ರೂಪಿಸುವಂತ ಒಂದು ಜವಾಬ್ದಾರಿ ನಮ್ಮೇಲಿದೆ. ಹೀಗಾಗಿ ದೊಡ್ಡಪ್ಪ ಮಸ್ತರ್ ಕೆಂಬಾಯಿ ಅವರಿಗೆ ಮತ್ತೊಮ್ಮೆ ಸಮಸ್ತ ಆನೂರಿನ ಗ್ರಾಮಸ್ಥರ ಪರವಾಗಿ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸರ್ ಅವರ ವಿದ್ಯಾರ್ಥಿ ಮತ್ತು ತಾಲೂಕು ಶಿಕ್ಷಕರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಬಗೀನ್ ಸರ್ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಇನ್ನು ಈ ಶ್ರೀಗಳ ಒಂದು ಆಶೀರ್ವಚನದ ನಂತರವೂ ಕೂಡ ಯಾರಾದರೂ ಸರ್ ಅವರ ಕುರಿತಾಗಿ ಏನಾದರೂ ಮಾತನಾಡಬೇಕಾಗಿತ್ತು ಅಂತಂದ್ರೆ ಮತ್ತು ಕಾಚಾಪುರದಿಂದ ಕೂಡ ಬಂದಿದ್ದಾರೆ, ಅವರು ಕೂಡ ಮಾತನಾಡೋರಿದ್ದಾರೆ. ದಯಮಾಡಿ ಎಲ್ಲ ಮಾತನಾಡೋದ ನಂತರ ಶ್ರೀಗಳ ಆಶೀರ್ವಚನ ಇರ್ತದೆ. ಅದಕ್ಕಾಗಿ ತಾವೆಲ್ಲರೂ ಇನ್ನೊಂದು ಸ್ವಲ್ಪ ಶಾಂತಚಿತ್ತದಿಂದ ಕೇಳ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಶ್ರೀ ದೊಡ್ಡಪ್ಪ ಮಾಸ್ತರ್ ಕೆಂಬಾವಿ ಇವರ ಸೇವಾ ವಯೋನಿವೃತ್ತಿ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಭಯ ಶ್ರೀಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುಲ್ಬರ್ಗಾ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬೆಳವಣಿಗೆ ಅವರೇ, ಹಾಗೂ KS ಅಧಿಕಾರಿಗಳಾಗಿರ್ತಕ್ಕಂಥ ರಾಜ್ಕುಮಾರ್ ಜೀರೋಳಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಾಯಕರು ಆಗಿರತಕ್ಕಂತ ಹಲವಾರು ಜನರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಕೆಂಬಾವಿ ಸರ್ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಜೊತೆಗೆ ಆನೂರು ಗ್ರಾಮದ ಸಮಸ್ತ ನನ್ನ ಗುರು ಹಿರಿಯರಲ್ಲಿ, ಸಹೋದರ ಸೋದರಿಯರಲ್ಲಿ ಹಾಗೂ ಊರಿನ ಯುವಕರಲ್ಲಿ ನಮ್ಮ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನಾನು ನೆರೆಯ ಮಾತೋಳಿ ಗ್ರಾಮದವನಾಗಿದ್ದು, ಕೆಂಬಾವಿ ಸರ್ ನಮಗೆ ಪ್ರೌಢಶಾಲೆಯಲ್ಲಿ ಸಮಾಜವನ್ನು ಬೋಧಿಸ್ತಾ ಇದ್ದರು. ಅವರ ಜೀವನ ಹೆಂಗಿತ್ತಪ್ಪ ಅಂದ್ರ ಅತ್ಯಂತ ಸರಳ ಜೀವಿಯಾಗಿದ್ರು. ನಾವು ಕೂಡ ಅತ್ಯಂತ ಕಡು ಬಡತನದಲ್ಲಿ ಇರೋದ್ರಿಂದ ಅವರು ನಮಗೆ ಅತ್ಯಂತ ಇಷ್ಟವಾಗ್ತಿದ್ರು. ಯಾಕಂದ್ರ ಆ ಕಾಲದಲ್ಲಿ ನಿಮ್ಮೂರಿನ ಹಲವಾರು ಜನ ವಿದ್ಯಾರ್ಥಿಗಳ ಸ್ನೇಹಿತರು ನಮ್ಮ ಮಲ್ಲಾಬಾದ್ ಶಾಲೆ ಮತ್ತು ಮಾತೋಳಿ ಆನೂರು 3 ಗ್ರಾಮದ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಮಾತೋಳಿ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಅವತ್ತಿನ ದಿನ ನಿಮ್ಮೂರಲ್ಲಿ 6ನೇ ತರಗತಿ ಇರ್ಲಿಲ್ಲ. 6, 7 ನೀವು ಶಿಕ್ಷಣ ಪಡಿಬೇಕಾಗಿತ್ತು ಅಂದ್ರ ಮಲ್ಲಾಬಾದ್ ಗ್ರಾಮಕ್ಕೆ ಬರ್ಬೇಕಾಗಿತ್ತು 90ಕ್ಕಿಂತ ಮುಂಚಿತವಾಗಿ. ತದನಂತರದಲ್ಲಿ ನಿಮ್ಮೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಹೆಚ್ಚುವರಿಯಾಗಿ 6, 7, 8 ಆಗಿ ನಂತರ ದಿನಗಳಲ್ಲಿ ಪ್ರೌಢಶಾಲೆಯಾಗಿ, ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ನಿಮ್ಮೂರಿಗೆ ಕಾಲೇಜು ಕೂಡ ಮಂಜೂರಾಗ್ತದ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಂಬಾವಿ ಸರ್ ಅವರ ಒಂದು ಪ್ರಯತ್ನದೊಂದಿಗೆ ಮುಂದೆ ನಿಮ್ಮೂರಿನಲ್ಲಿ PUC ವರೆಗೆ ವಿದ್ಯಾರ್ಥಿಗಳು ಯಾವುದೇ ತೊಂದರೆಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ. ಯಾಕಂದ್ರೆ ಯಾವುದೇ ಒಂದು ಗ್ರಾಮ ಹಳ್ಳಿಗಳು ಆ ಮೂಲ ಎಲ್ಲಿ ಆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಯ್ತಾರ ಮೂಲ ಶಿಕ್ಷಣ ಅವಶ್ಯಕತೆ ಅದ. ನಿಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಮಧ್ಯದಲ್ಲಿ ಶಿಕ್ಷಣವನ್ನು ಬಿಡ್ತಿದ್ರು. ಯಾಕಂದ್ರೆ 3-4 ಕಿಲೋಮೀಟರ್ ಎಲ್ಲಿ ಹೋಗ್ಬೇಕು, ನೀವು 90ಕ್ಕಿಂತ ಮುಂಚಿತವಾಗಿ ತೆಗೆದು ನೋಡ್ರಿ, ಬಹಳಷ್ಟು ನಮ್ಮಲ್ಲಿ ಶಿಕ್ಷಣ ಕಡಿಮೆ ಆಗ್ಯದ. ಅವಾಗೇ ಕೆಂಬಾವಿ ಸರ್ ಮೊದಲು ನೋಡ್ಕೊಂಡು ನಮ್ಗೆಲ್ಲ ನಮ್ಮೂರಲ್ಲಿ ಸಾಲಿಲ್ಲ, ಸಂಜು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತಾ ಇದ್ದೇವು, ಏನೋ ಆಗಲಾಗ್ಯದ ಅಂತ ಹೇಳ್ತಿದ್ರು. ಅದಕ್ಕಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿನ ಶಿಕ್ಷಣ ಎಷ್ಟು ಮಹತ್ವದ, ನಿಮ್ಮೂರ ಪ್ರತಿಯೊಂದು ಮಗು 10ನೇ ತರ ಸಾಲಿ ಕಲಿತದೆ. ಈಗ ಇಷ್ಟಕ್ಕೆಲ್ಲ ಒಂದು ಬೇರೆ ಬೇರೆ ರೀತಿಯ ಕಾರಣೀಕರ್ತರ ಯಾರಪ್ಪ ಅಂದ್ರ ಹಲವಾರು ಜನ ನಿಮ್ಮೂರಿನ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು. ಈ ಕೆಂಬಾವಿ ಸರ್ ಅಂತ ಸರ್ ಅವರು ಆ ಊರಿನ ಕಾಳಜಿಯಿಂದ, ಆ ಊರಿಗೆ ಆಕ್ಚುಲಿ ಆ ಊರದ ನಿವಾಸಿ ಆಗದೇ ಇದ್ದರೂ ಕೂಡ, ಆ ಊರಿನ ಅಳಿಯನಾಗಿದ್ದರೂ ಕೂಡ, ಆ ಊರದ ಮಗನಾಗಿ ಕೂಡ ಈ ಒಂದು ಗ್ರಾಮದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಯಾರು ಇಲ್ಲಿ ಕೆಂಬಾವಿ ಸರ್ ಯಾವ ಊರು ಅಂದ್ರೆ ಅವ್ರದ್ದು ಯಾರ್ದು ನಮ್ಗ ಗೊತ್ತಿದ್ದಿಲ್ಲ. ಇವತ್ತು ಗೊತ್ತಾಗಿದ್ದು ಕಾಚಾಪುರ ಅಂತ ಹೇಳಿ. ಅವರೆಲ್ಲ ನಾವು ಆನೂರು ಸರೇ ಅಂತ ತಿಳ್ಕೊಂಡೆ ಅವರನ್ನು ನಾವೆಲ್ಲರೂ ಕರಿತಿದ್ದೆವು. ಅದಕ್ಕಾಗಿ ನಾವು ಕೂಡ ಒಂದು ಸಣ್ಣ ಪುಟ್ಟ ಹುದ್ದೆಗಳನ್ನು ಪಡೆದಿದ್ದೇವೆ ಅಂದ್ರ, ನಮ್ಮದೇ ಜೀವನದಲ್ಲಿ ಕೆಲವೊಂದು ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದೇವೆ ಅಂದ್ರ, ಅದಕ್ಕೆಲ್ಲ ಮೂಲ ಕಾರಣೀಕರ್ತರಂದ್ರ ನಮ್ಮ
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಇರ್ತಕ್ಕಂಥ ಗುರುಗಳು ಅವರು ಅತ್ಯಂತ ಶಿಸ್ತುಬದ್ಧ ಮತ್ತು ಅಷ್ಟೇ ಸರಳ ಜೀವಿಗಳಾಗಿದ್ದರು. ಅವಾಗಿನ ಕಾಲದ ಶಿಕ್ಷಕರು ಬಹಳಷ್ಟು ಸರಳವಾಗಿ ಜೀವನ ಮಾಡ್ತಿದ್ರು. ಆದ್ರೆ ಅದನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೇವೆ, ಪೂರ್ಣ ಪ್ರಮಾಣ ಇನ್ನ ಅಳವಡಿಸ್ಕೊಂಡಿಲ್ಲ. ಅದರಲ್ಲಿ ನಮಗೆ ಒಬ್ಬರು ಆದರ್ಶಪ್ರಾಯವಾಗಿರ್ತಕ್ಕಂಥ ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಅಂದ್ರೆ ಕೆಂಬಾವಿ ಸರು, ಇಲ್ಲಿ ಹಲವಾರು ಜನ ಕಲ್ಲೋಳಿ ಸರು, ಶಿವಾಯಿ ಪಟೇಲ್ ಸರು, ಇನ್ನು ನದಾಫ್ ಸರ್ ಅವರು ಬರಬೇಕಾಗಿತ್ತು. ಅವರೆಲ್ಲರೂ ಕೂಡ ನಮಗೆ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಜೀವನದಲ್ಲಿ ಇದ್ದಾರೆ. ಹಾಗೆ ನಿಮ್ಮೂರಿನ ಪ್ರತಿಯೊಬ್ಬರಲ್ಲಿಯೂ ಒಂದು ಸರ್ ನಾವು ಯಾವಾಗ ಬಂದ್ರು ಅತ್ಯಂತ ಏನಪ್ಪಾ ಅಂದ್ರೆ ಸರಳವಾಗಿ ನಮ್ಮ ಜೊತೆ ಬೆರೀತಿದ್ರು. ಏನು ನಾ ಹೈಸ್ಕೂಲ್ ಟೀಚರ್ ಇದ್ದೀನಿ, ಇವರೆಲ್ಲ ಇವರು ಸ್ಟೂಡೆಂಟ್ಸ್ ಇವ್ರಿಗೆ ಯಾಕೆ ನಾ ಸನಿ ತೆರ್ಕೋಬೇಕು, ಇವ್ರ ಜೊತೆ ಯಾಕ ನಮ್ದು ಏನಿದ್ರು ಅತ್ಯಂತ ಕೌಟುಂಬಿಕ ಒಂದು ಹ್ಯಾಂಗೆ ಒಂದು ಅಣ್ಣ ತಮ್ಮಂದಿರ ಹಾಗೆ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರ ಜೊತೆ ನಾವು ಹಂಚ್ಕೊಳ್ತಿದ್ವಿ. ಸಣ್ಣವರಾಗಿದ್ರು ಅವ್ರದ್ದು ಸಮಸ್ಯೆಗಳಿದ್ರು ಕೂಡ ನಾವು ವಿದ್ಯಾರ್ಥಿಗಳಾಗಿದ್ರು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಿದ್ರು. ಅಷ್ಟೊಂದು ಆತ್ಮೀಯವಾದಂತಹ ಸಂಬಂಧವಿತ್ತು. ಆ ಒಂದು ಕಾರಣಕ್ಕಾಗಿನೇ ಹೋದ ವಾರ ನಮ್ಮ ಒಂದು ಕಾರ್ಯಕ್ರಮವನ್ನು ಆನೂರಿನಲ್ಲಿ ಆಯೋಜಿಸಿದ ಸಂಘಟಕರು ಫೋನ್ ಮಾಡಿದಾಗ, ಇಲ್ರಿ ನಾವು ಮುಖ್ಯಮಂತ್ರಿಗಳ ಸನ್ಮಾನ ಕಾರ್ಯಕ್ರಮ ಇರೋದ್ರಿಂದ ಸರ್ಕಾರಿ ನೌಕರರ ಸಂಘಟನೆ ಅಧ್ಯಕ್ಷನಾಗಿರೋದ್ರಿಂದ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂದಾಗ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂಘಟಕರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಅವರಲ್ಲಿ ನಾವು ಒಂದು ಕ್ಷಮೆಯನ್ನು ಕೇಳುತ್ತಾ, ಜೊತೆಗೆ ಬಸವರಾಜ ಬೆಳವಣಿಗೆ ಅವರು ಹೇಳಿದ ಹಾಗೆ ಹಲವಾರು ಕಾರ್ಯಕ್ರಮಗಳು ಈ ದಿನ ನಮಗೆ ಇದ್ದು, ಹಲವಾರು ಶಿಕ್ಷಕರ ನಿವೃತ್ತಿ ಸಮಾರಂಭಗಳಿದ್ದು, ಆದ್ರೆ ಅತ್ಯಂತ ಪವಿತ್ರವಾದಂತಹ ನನ್ನ ಜೀವನದಲ್ಲಿ ಹಾಗೂ ನಾನು ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಅತ್ಯಂತ ಪವಿತ್ರವಾದಂತ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇನೆ ಅಂದ್ರೆ ಅದು ದೊಡ್ಡಪ್ಪ ಕೆಂಬಾವಿ ಸರ್ ಅವರ ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೇನೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತನಾಡಲು ಅವಕಾಶ ನೀಡಿರ್ತಕ್ಕಂಥ ಸಮಸ್ತ ಆನೂರು ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಸಂಘಟಕರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಜೊತೆಗೆ ಕೆಂಬಾವಿ ಸರ್ ಅವರ ನಿವೃತ್ತಿ ಮುಂದಿನ ಜೀವನ ಅತ್ಯಂತ ಆರೋಗ್ಯವಾಗಿರಲಿ, ಇನ್ನೂ ಹೆಚ್ಚು ಕಾರ್ಯಗಳನ್ನು ಅವರು ಮಾಡಲಿ, ಜೊತೆಗೆ ಈ ಊರಿಗೆ ಹೆಚ್ಚಿನ ಶಿಕ್ಷಣವನ್ನು ನೀಡಲಿಕ್ಕೆ ಸಹಾಯ ಮಾಡಲಿ ಅಂತ ಚಂದ್ರಗಿರಿ ದೇವಿ ಇಲ್ಲಿ ಕೇಳಿಕೊಳ್ಳುತ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಬಹಳಷ್ಟು ಅರ್ಥಪೂರ್ಣವಾಗಿ ಗುರು ಶಿಷ್ಯರ ಸಂಬಂಧವನ್ನ ನೆನಪಿಸಿಕೊಂಡಿರ್ತಕ್ಕಂಥ ಶ್ರೀ ಸಂಜೀವ್ ಸರ್ ಬಗಲಿಯವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಆನೂರಿನ ಪೂರ್ವಾಶ್ರಮವಾಗಿರ್ತಕ್ಕಂಥ ಹಾಗೂ ಚಿಂಚೋಳಿಯ ಶ್ರೀ ಗದ್ದಿಗೇಶ್ವರ ಮಲ್ಲಿಕಾರ್ಜುನ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಬೇಕಂತೇಳಿ ಕೇಳ್ಕೊಳ್ತೇನೆ. ಈ ಆಶೀರ್ವಚನದ ನಂತರ ವಿದ್ಯಾರ್ಥಿ ವರ್ಗದವರು ಮತ್ತು ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥವ್ರು ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿಕ್ಕೆ ಸರ್ ಅವರು ಕೊಟ್ಟು ಮಾತನಾಡಲಿಕ್ಕೆ ಕಾಲಾವಕಾಶ ಇರುತ್ತದೆ. ದಯಮಾಡಿ ಯಾರು ಬೇಜಾರಾಗಬಾರದು. ಸ್ವಲ್ಪ ಸಮಯಾವಕಾಶ, ಶ್ರೀಗಳು ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಮಯಾವಕಾಶ ಇರುವುದರಿಂದ ಅವರು ಈ ಒಂದು ಆಶೀರ್ವಚನ ನೀಡಿ ಅವರು ಇಲ್ಲಿಂದ ಹೋಗುವವರಿದ್ದಾರೆ. ಅದಕ್ಕಾಗಿ ದಯಮಾಡಿ ಸಹಕರಿಸಬೇಕಂತೇಳಿ ಕೇಳ್ಕೊಳ್ತೀನಿ. ಈಗ ಚಿಂಚೋಳಿ ಶ್ರೀಗಳಿಂದ ಆಶೀರ್ವಚನ. ಪ್ರಾತಸ್ಮರಣೀಯರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರಣರನ್ನ ಧ್ಯಾನಿಸಿಕೊಂಡು, ಕ್ಷೇತ್ರದ ಅಧಿದೇವಿ ಚಂದ್ರಗಿರಿಯನ್ನ ಧ್ಯಾನಿಸಿಕೊಂಡು, ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವ ಆತ್ಮೀಯ ಪರಂ ಪೂಜ್ಯರಾದ ಚಟಸ್ಥಲ ಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೆ ಭಕ್ತಿಪೂರ್ವಕ ಶರಣಗಳನ್ನ ಸಮರ್ಪಿಸಿ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಗೌರವ ವಯೋನಿವೃತ್ತಿಯ ಸನ್ಮಾನವನ್ನ ಸ್ವೀಕರಿಸುತ್ತಿರುವ ಆತ್ಮೀಯ ಗುರುಗಳಾದ ದೊಡ್ಡಪ್ಪ ಸರ್ ಅಲ್ಲಿ ಶರಣಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಿಗೆ ಸರ್ ಕುರಿತು ತಮ್ಮ ಭಾಷಣವನ್ನ ಮಾಡಿರುವಂತ ಬಸವರಾಜ್ ಬೆಳವಣಿಗೆ ಸರ್ ಅವರೇ, ಬದಿಗೆ ಸರ್ ಅವರೇ, ನಮ್ಮ ರಾಜು ಜಿರೋಳಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂತ ತಾಯಿ ಬಳಗವೇ, ತಂದೆ ಬಳಗವೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣಗಳನ್ನ ಸಮರ್ಪಿಸಿ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಇದು. ಯಾವ ರೀತಿಯಾಗಿ ಅಂದ್ರೆ, ಒಬ್ಬ ಗುರುವಾಗಿ ತಾನು ಮಾಡುವಂತ ಕೆಲಸ ಇವತ್ತು ಅದು ಯಾರು ಸಮರ್ಥವಾಗಿ ನಿಭಾಯಿಸಿದಾರೆ ಅಂದ್ರೆ ನಮ್ಮ ದೊಡ್ಡಪ್ಪ ಸರ್ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಒಬ್ಬ ಗುರುವ ಏನ್ ಮಾಡ್ಬೇಕು ಅಂದ್ರ ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತ ಕೆಲಸ ಅದು ಯಾರಾದ್ರೂ ಮಾಡಿದಾರೆ ಅಂದ್ರ ನಮ್ಮ ದೊಡ್ಡಪ್ಪ ಸರ್ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಗುರು ಆದವ
ಎಷ್ಟು ಒಳ್ಳೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಒಳ್ಳೆ ಇವತ್ತು ಅವ್ರ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಬಹಳಷ್ಟು ಮಂದಿ ಒಳ್ಳೆ ಹುದ್ದೆಯಲ್ಲಿ ಅದಾರ. ಯಾಕಪ್ಪ ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ಬಹಳಷ್ಟು ಅವ್ರದ್ದು ಒಂದು ಕೆಲವೊಂದು ವೈಚಾರಿಕ ಮತ್ತು ವಿಚಾರ ಮತ್ತು ಅವರ ಆದರ್ಶಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಆ ವಯದಲ್ಲಿ ನಾವು ನೋಡಿದಾಗ ಸಂದರ್ಭದಲ್ಲಿನೂ ಸಹ ಅದೇ ರೀತಿ ಅದಾರ ದೊಡ್ಡಪ್ಪ ಸರ್, ಈಗೂ ಸಹ ಅದೇ ರೀತಿ ಅದಾರ. ಅವರಲ್ಲಿ ಏನನ್ನೋದ ಎತ್ತಿ ತೋರಿಸ್ತದೆ ಅಂದ್ರ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂತ ವ್ಯಕ್ತಿತ್ವ ಅದು ಯಾರದು ಅಂದ್ರ ದೊಡ್ಡಪ್ಪ ಸರ್ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇನ್ನೂ ಆತ್ಮೀಯ ಪರಮ ಪೂಜ್ಯರಾದ ಗುರುಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಇನ್ನೂ ಅಷ್ಟು ತಾವು ಆಶೀರ್ವಚನ ಕೇಳ್ರಿ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ, ಯಾಕಪ್ಪ ಅಂದ್ರೆ ನಾವು ಮತ್ತ ಬೇರೆ ಕಾರ್ಯಕ್ರಮದಲ್ಲಿ ತೆರಳೋದ್ರಿಂದ ಪೂಜ್ಯರ ಆಶೀರ್ವಚನ ಮುಗಿದ ನಂತರ ನಾವು ಪೂಜ್ಯರ ಕೂರ್ಕೊಂಡು ಬೇರೆ ಕಡೆ ಹೋಗುವರಿದ್ದೀವಿ. ಆದ್ರಿಂದ ಅತನೂರಿನ ಪರಮ ಪೂಜ್ಯರು ಸರ್ ಕುರಿತು ಒಂದೆರಡು ತಮ್ಮ ಆಶೀರ್ವಚನ ದಯಪಾಲಿಸ್ತಾರ. ತಾವೆಲ್ಲರೂ ಶಾಂತ ರೈತರಿಂದ ಕುಳಿತುಕೊಂಡು ಕೇಳ್ರಿ ಅನ್ನುವಂತ ಮಾತನ್ನು ಹೇಳಿ ನಾನು ಎರಡು ಮಾತುಗಳಿಗೆ ಪೂರ್ಣವನ್ನು ಮಾಡ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಪೃಥ್ವಿಗಳಿಗೆ ಕೇಳಿದೆ ಎರಡಾಳಿನ ಭಾಷೆ, ಕೊಲುಬೆನೆಂಬ ಭಾಷೆ ದೇವನದಾದಡೆ, ಗೆಲುಬೆನೆಂಬ ಭಾಷೆ ಭಕ್ತನದು. ಸತ್ಯದ ಕೂರಗಳನ್ನು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮದೇವ. ಸದಾವ ಕಾಲ ಸ್ಮರಣೀಯರಾಗಿರುವ ಆರಾಧ್ಯ ಗುರುವರನ್ನ, ಜಗತ್ತಿನ ದಾರ್ಶನಿಕರನ್ನ, ಬಹಳ ಅಪರೂಪವಾಗಿರ್ತಕ್ಕಂಥ ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿ ಇವತ್ತು ವಯೋನಿವೃತ್ತಿಯ ಒಂದು ಅಭಿನಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಇದೇ ಗ್ರಾಮದವರಾಗಿ ನಮ್ಮ ನೆರೆಯ ಚಿಂಚೋಳಿ ಗ್ರಾಮದ ಮಠಾಧ್ಯಕ್ಷರಾದ ಶಟಸ್ಥಲ ಬ್ರಹ್ಮ ಗದ್ದಿಗೇಶ್ವರ ಮಲ್ಲಿಕಾರ್ಜುನ ಶಿವಾಚಾರ್ಯರಲ್ಲಿ, ನಮ್ಮ ಬಹಳ ಹಿರಿಯರಾಗಿರ್ತಕ್ಕಂಥ ದೊಡ್ಡಪ್ಪ ಸರ್ ಕೆಂಬಾವಿಯವರಲ್ಲಿ, ನಮ್ಮ ಬಳುಂಡಿ ಸರ್ ಅವರಾಗ್ಲಿ, ಬಗಲಿಯಣ್ಣವರಾಗಲಿ, ಮತ್ತು ನಮ್ಮ ರಾಜಕುಮಾರ್ ಜಿರೋಳಿ ಅವರು, ಅವರಿವರ ಎಲ್ಲ ಗ್ರಾಮದವರು, ನೆರೆಯ ಗ್ರಾಮ, ಅವರ ಎಲ್ಲ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ದೈವವೇ. ಈಗಾಗಲೇ ಅನೇಕ ಸಮಯದಿಂದ ನೀವೆಲ್ಲ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಅದ್ದೂರಿಯಾಗಿ ಆಗಮಿಸಿ, ಇವತ್ತು ಮಳೆ ಸ್ವಲ್ಪ ಬರೋದು ಹೋಗೋದು ಬಂದು ಹೋಗೋದು ನಮ್ಮ ಕಾರ್ಯಕ್ರಮ ಕಡಿತಡೆ ಆದ್ರೂ ಕೂಡ, ಯಾಕಂದ್ರೆ ಒಬ್ಬರ ಸಮರ್ಥವಾಗಿರ್ತಕ್ಕಂಥ ಶಿಕ್ಷಕರು ನಾವೆಲ್ಲ ಜೀವನವನ್ನು ಹೆಂಗ ಕಳಿತೀವಿ ಗೊತ್ತಿಲ್ಲ, ಆದ್ರೆ ಬದುಕಿನ ಒಂದಲ್ಲ ಎರಡಲ್ಲ ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ, ಇವತ್ತು ನಮಗೆ ಎಷ್ಟು ವಯಸ್ಸಾಗಿದೆ ಗೊತ್ತಿಲ್ಲ, ನಮ್ಮ ವಯಸ್ಸಿಗಿಂತ ಹೆಚ್ಚಿನ ಸೇವೆಯನ್ನ ಶಿಕ್ಷಣ ರಂಗಕ್ಕೆ ಇವತ್ತು ಅವ್ರು ಅರ್ಪಣೆ ಮಾಡಿರ್ತಕ್ಕಂಥವ್ರು ನಮ್ಮ ದೊಡ್ಡಪ್ಪ ಸರ್ ಕೆಂಬಾವಿ ಅಂತಕ್ಕಂಥವ್ರು. ಬಹುಶಃ ಅನೇಕ ರೀತಿಯಾಗಿರ್ತಕ್ಕಂಥ ಬದುಕಿನೊಳಗ ಏಳು ಬೀಳನ್ನ ಕಂಡು ಅವರು ಎಲ್ಲೆಲ್ಲಿ ಸೇವೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಬಹಳ ಸವಿಸ್ತಾರವಾಗಿ ಎಲ್ಲ ಹೇಳ್ಕೊಂಡು ಬಂದ್ರು. ಇವತ್ತೊಬ್ಬ ಶಿಕ್ಷಕರ ಕಷ್ಟಗಳು ಏನೇನ ತಾವೆಲ್ಲ ಬಹಳ ಜನರಿಗೆ ಅರ್ಥ ಆಗೋದಿಲ್ಲ. ಬಹಳಷ್ಟು ನೋವುಗಳು ಇರ್ತವೆ, ಕಷ್ಟಗಳಿರ್ತವೆ. ಯಾಕಂದ್ರ ಬೇರೆ ಬೇರೆ ಸರ್ಕಾರಿ ನೌಕರಿಗಳಿಗೆ ಬೇರೆ ಬೇರೆ ಸಂಬಳ ಜೊತೆಗೆ ಮೇಲಿಂದ ಏನೆಲ್ಲ ಗಳಿಕೆ ಸಿಗುತ್ತದ. ಆದ್ರೆ ಶಿಕ್ಷಣ ರಂಗದೊಳಗ ಏನೆಲ್ಲ ಇವತ್ತು ಪಾಲಕರ, ಪೋಷಕರ, ಊರ್ ಗ್ರಾಮಸ್ಥರು ಕಿರಿಕಿರಿ ಇರ್ತಾವ. ಊರಾಗ ಮಕ್ಕಳಿಗೆ ಬೈಯೋಂಗಿಲ್ಲ, ಹೊಡೆಯೋಂಗಿಲ್ಲ, ಮಕ್ಕಳಿಗೆ ಏನ್ರ ಅಂದ್ರ ಮಾಸ್ತರ್ಗೆ ಬಂದು ಬೈಯುವಂತ ದಿನಮಾನಗಳು. ಆದ್ರ ಶಿಕ್ಷಣ ರಂಗ ಅಂತಂದ್ರ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಒಬ್ಬ MLA ಏನಾದ್ರೂ ಈ ನಾಡಿನೊಳಗ ಹಗರಣ ಮಾಡ್ದ, ಭ್ರಷ್ಟಾಚಾರ ಮಾಡ್ದ ಅಂತಂದ್ರ ಅವನ ಬಗ್ಗೆ ತನಿಖೆ ಮಾಡ್ಬೇಕಂದ್ರ ಒಂದಷ್ಟು ಜನ ಎತ್ತರ, MLA ನಮ್ಮ ಜಾತಿಯವದನ್ರಿ, ನಮ್ಮ ಸಮಾಜದವ ಅಂತೇಳಿ ಆ ಜಾತಿಯವ್ರು ಎದ್ದುಕೊಂಡಿರ್ತಾರ. ಒಬ್ಬ ವಕೀಲ ಯಾವುದೋ ಒಂದು ನಿರಪರಾಧಿಗೆ ಶಿಕ್ಷೆ ಮಾಡಿ ಅವ ರೊಕ್ಕ ತಿಂದು ಲಂಚ ತಿಂದು ಏನೋ ಮಾಡ್ದ ಅಂತಂದ್ರ ವಕೀಲ ವಿರುದ್ಧ ದಂಗೆ ಎದ್ರ, ಇಲ್ಲ ವಕೀಲ ನಮ್ಮ ಸಮಾಜವದನ್ನ, ನಮ್ಮ ಜಾತಿಯವನ್ನದನ್ನ ಬಿಟ್ಟು ಬಿಡ್ರಿ ಅಂತೇಳಿ ಅವನ ಬಗ್ಗೆ ನಿಂದಿರ್ತಾರ. ಒಬ್ಬ ಪೊಲೀಸ ಏನಾದ್ರು ಮಾಡ್ದ ಅಂತಂದ್ರ ಪೊಲೀಸ್ ಬಗ್ಗೆ ಕೂಡ ಇವತ್ತು ನಮ್ಮ ಧರ್ಮದ ಮದನ, ನಮ್ಮ ಜಾತಿಯ ಮದನ ಅಂತಾರ. ಅಷ್ಟೇ ಯಾಕ, ನಮ್ಮಂತ ಸ್ವಾಮಿಗಳು ಏನೇನೋ ಮಾಡಿದ್ರಂದ್ರೆ ಸ್ವಾಮಿಗಳು ಅವರು ಕೂಡ ನಮ್ಮ ಜಾತಿಯವರದರಿ, ನಮ್ಮ ಧರ್ಮದವರೇ, ಬಿಟ್ಟು ಬಿಡ್ರಿ ಅಂತೇಳಿ ಇವತ್ತು ಸಮಾಜದೊಳಗ
ಜಾತಿಗಳು ಬೆಳೆದು ನಿಂತವ. ಆದರೆ ಯಾವುದೇ ಧರ್ಮವನ್ನ ಜಾತಿಯನ್ನ ಲೆಕ್ಕಿಸದೆ ಎಲ್ಲರೂ ಕೂಡ ಇವನಾರವನೆಂದೆನಿಸದೆ ಇವ ನಮ್ಮವ ಅನ್ನುವಂತ ರೀತಿ ಒಳಗೆ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥವ್ರು ಒಂದೇ ಒಂದು ಕ್ಷೇತ್ರ ಅಂದ್ರ ಅದು ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು. ಆ ರೀತಿ ಒಳಗ ಶಾಲೆ ಒಳಗೆ ಬರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಸಮಾನರು ಅನ್ನುವಂತ ರೀತಿ ಒಳಗ ಶಿಕ್ಷಣವನ್ನು ಕೊಡ್ತಕ್ಕಂಥವ್ರು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಅನ್ನುವಂತ ನಾವು ಇಲ್ಲಿ ಸ್ಮರಣೆ ಮಾಡ್ಬೇಕಾಗ್ತದ. ಇವತ್ತು ದೊಡ್ಡಪ್ಪ ನಮ್ಮ ಸರ್ ಅವರು ಬಹುಶಃ ಮಾಂತೇಶ್ವರ ಶಾಲೆಯಲ್ಲಿ ಆಗಿರ್ಬೋದು, ಇವತ್ತು ನಾವು ಉಡುಚಣ ಭಾಗದೊಳಗೆ ಹೋದ್ರ ಅನೇಕ ನಮ್ಮ ಎಲ್ಲ ಶಿಷ್ಯರು ಕೂಡ ಅವ್ರನ್ನ ಬಹಳ ಸ್ಮರಣೆ ಮಾಡ್ತಾರೆ. ಅವರು ಯಾವ ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿದ್ರು ಗೊತ್ತಿಲ್ಲ. ಇವತ್ತು ನಿನ್ನೆ ನಮ್ಮ ಒಬ್ಬ ಪುಂಡಲಿಕ್ ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಬಹುಶಃ ಅವರು ಬೀದರ್ನಲ್ಲಿ ಇವತ್ತು ಏನು BCM ಅಧಿಕಾರಿಗಳಾಗಿದ್ದಾರೆ. ಅವರು ಕೂಡ ಸರ್ ಒಂದು ಅಭಿನಂದನಾ ಒಂದು ಸ್ಟೇಟಸ್ ಹಾಕಿದ್ರು. ನಾನು ಫೋನ್ ಮುಖಾಂತರ ಅಂದ್ರೆ ಅಷ್ಟು ಅವಿನಾಭಾವ ಸಂಬಂಧಗಳು ಇವತ್ತು ದೊಡ್ಡಪ್ಪ ಸರ್ ಅವರು ಇವತ್ತು ಎಷ್ಟು ಸೇವೆ ಮಾಡಿದಾರೆ ಅಂತಂದ್ರ ಅವರ ಕೈ ಒಳಗೆ ಕಲ್ತಿರ್ತಕ್ಕಂಥವ್ರು ಒಂದಲ್ಲ ಎರಡಲ್ಲ ನೂರಾರು ಸಮಾಜದೊಳಗೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರು ನಾವೆಲ್ಲ ನೆನೆಸ್ಕೋಬೇಕಾಗ್ತದ. ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಮಾಡಿರ್ತಕ್ಕಂಥ ಸೇವೆ ಬಹುಶಃ ಇವತ್ತು ಅವಿಷ್ಟೆಲ್ಲ ಅವ್ರು ಮಾಡಾಕತ್ತಾರಂದ್ರ ಬರೇ ದೊಡ್ಡಪ್ಪ ಸರ್ ಅಷ್ಟೇ ಶ್ರಮ ಅಲ್ಲ, ಅವರ ಹಿಂದ 30 ವರ್ಷಗಳ ಕಾಲ ಎಷ್ಟು ಪಗಾರ ಕೊಡ್ತಾರೋ ಏನು ತಂದು ಹಾಕ್ತಾರೋ ಗೊತ್ತಿಲ್ಲ. ಆ ಬರುವಂತ ಪಗಾರದೊಳಗ ಮನೆಯನ್ನು ನಡೆಸ್ಕೊಂಡು ಅವರಿಗೆ ಸಹಕಾರ ಕೊಡ್ತಕ್ಕಂತ ಅವರ ಧರ್ಮ ಪತ್ನಿ ಶ್ರೀಮತಿ ಮಹಾತ್ಮ ತಾಯಿಯವರು ಕೂಡ ಅವರ ಜೀವನದೊಳಗ ಅಪರೂಪವಾಗಿರ್ತಕ್ಕಂಥ ಅವರಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ತಮ್ಮ ವಯೋ ನಿವೃತ್ತಿಯನ್ನ ಪಡೆದಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥದ್ದು. ಇವತ್ತು ಹೆಂಗಂತಂದ್ರ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ ಮಾವು ಮಲ್ಲಿಗೆ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿ ಕಂಡಾಗ ಹರಿಹರನನ್ನ, ಸಂವಿಧಾನ ಅಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, 371 ಅಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಹೆಂಗ ನಾವು ನೆನೆಸ್ಕೋತೀವಿ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವ್ರನ್ನ ಹೆಂಗ ನೆನೆಸ್ಕೋತೀವಿ, ಅದೇ ರೀತಿ ಒಳಗ ಇವತ್ತು ಆನೂರು ಅಂತಂದ್ರ ಆನೂರು ನಮ್ಮ ಶಿಕ್ಷಣ ರಂಗ ಅಂತಂದ್ರ ನಾವು ದೊಡ್ಡಪ್ಪ ಸರ್ ಅವರನ್ನ ಕೂಡ ಇವತ್ತು ನೆನೆಸ್ಕೋಬೇಕಾಗ್ತದ. ಆ ರೀತಿ ಒಳಗ ಆನೂರು ಗ್ರಾಮಕ್ಕ ಒಂದು ಹೆಸರು ತರ್ತಕ್ಕಂತ ಇವತ್ತು ನಮ್ಮ ರಾಜ್ಯದ ಅನೇಕ ಭಾಗದೊಳಗ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಮ್ಮ ದೊಡ್ಡಪ್ಪ ಸರ್ ಅವರು. ಬಹುಶಃ ಅವ್ರ ಬಗ್ಗೆ ಎಲ್ಲ ಕೆಂಬಾವಿ ಏನು ನಮ್ಮ ಕಾಚಾಪುರದಿಂದ ಈ ಭಾಗಕ್ಕೆ ಬಂದು ಇಲ್ಲೇ ನೆಲೆನಿಂತು ಇವತ್ತು ಈ ಭಾಗದ ಜನರ ಪ್ರೀತಿಯನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಅವರು ತಮ್ಮ ಬದುಕಿನ ಆದರ್ಶವಾಗಿರ್ತಕ್ಕಂಥ ಅಪರೂಪದ 30 ವರ್ಷಗಳ ಕಾಲ ಸೇವೆಯನ್ನ ಇವತ್ತು ಸಮಾಜಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಸಮರ್ಪಣೆ ಮಾಡಿದ್ದಾರೆ. ಬದುಕಿನೊಳಗ ನಾವು ಒಂದು 4 ಮಾತನ್ನ ನೆನಪಿಟ್ಕೋಬೇಕು. ಆ 4 ಮಾತು, ಮೊದಲನೇ ಮಾತು 4000 ಕಿತಾಬ್ ಪಡೋ ಲೇಕಿನ 4 ಬಾತ್ ಯಾದ ರಖೋ. ಹೇ ಮನುಷ್ಯನೇ, ಇವತ್ತು ನಿನ್ನ ಬದುಕಲಿಕ್ಕೆ 100 ಮಾತುಗಳಿದಾವೆ, 100 ಗ್ರಂಥಗಳಿದಾವೆ, ಸಾಹಿತ್ಯ ಇದಾವೆ, ಮಹಾಭಾರತ, ರಾಮಾಯಣ, ವಚನ ಸಾಹಿತ್ಯ, ಪುರಾಣ, ಪ್ರವಚನ ಎಲ್ಲ ಇದಾವೆ. ಆದ್ರೆ ಬದುಕಿಗೆ 4 ಮಾತುಗಳು. ಎಂತ ಮಾತುಗಳು ನೋಡ್ರಿ. ಒಬ್ಬ ಬರಿತಾನ, ನಾವು ಮನುಷ್ಯನ ಜೀವನಕ್ಕೆ ಬಂದೀವಿ ಅಂದ ಮೇಲೆ ಒಂದಿಷ್ಟು ಏನಾದ್ರೂ ಕೂಡ ನಮ್ಮ ಬದುಕಿಗೆ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು ಅಂತ 4 ಮಾತು ನಮ್ಮ ಜೀವನದಲ್ಲಿ ನೆನಪಿಟ್ಕೋಬೇಕು. ಮೊದಲನೇ ಮಾತು ಶಿಕ್ಷಕ. ನೋಡ್ರಿ ಎಷ್ಟು ಚಂದದ ಮಾತ. ಮೊದಲನೇ ಮಾತು ಶಿಕ್ಷಕ. ಇವತ್ತಿಲ್ಲಿ ಕುಂತಾರಲ್ಲ ಶಿಕ್ಷಕರ ಸರ್, ನಮ್ಮ ದೊಡ್ಡಪ್ಪ ಸರ್, ಅವರು ನಮ್ಮ ಬದುಕಿನೊಳಗ, ಅವ್ರಂತಲ್ಲ ನಮ್ಮ ಬದುಕಿನೊಳಗ, ನಿಮ್ಮ ಬದುಕಿನೊಳಗ ವರ್ಣ ಮಾತ್ರ ಕಲಿಸಿದಾತ ಗುರು ಅಂತ ಹೇಳ್ತಾರ. ಯಾವ ನಮ್ಮ ಜೀವನದೊಳಗ ಮನೆಯಿಂದ ಅಂಬಾಗಾಲಿಡಬೇಕಾದ್ರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವ ಹಂಗ ನಮ್ಮ ತಂದೆ ತಾಯಿಗಳು ಗುರುಗಳಾದ್ರ, ಇವತ್ತು ನಾವೆಲ್ಲ ಧಾರ್ಮಿಕ ಕ್ಷೇತ್ರದೊಳಗ ಧರ್ಮ ಗುರುಗಳಾದ್ರ ಇವತ್ತು ಭೌತಿಕವಾಗಿ ಜ್ಞಾನವನ್ನು ಕೊಡ್ತಕ್ಕ ಇವತ್ತು ಗುರುಗಳು ಯಾರು ಅಂತಂದ್ರ ಶಿಕ್ಷಕರು. ಅಂತ ಅಕ್ಷರವನ್ನು ಕಲಿಸುವಂತ ಗುರುಗಳನ್ನ ಇವತ್ತು ನಾವು ಯಾವತ್ತು ಕೂಡ ಮರಿಬಾರ್ದು ಅಂತ ಹೇಳಿ ಮೊದಲನೇ ಮಾತು ಹೇಳ್ತಾರ ಶಿಕ್ಷಕ. ಇವತ್ತು ನಾವು ಶಾಲೆಯೊಳಗೆ ಕಲಿತು ಯಾವ್ದಾವ್ದು ಹುದ್ದೆಯೊಳಗಿದ್ರ ನಮಗೆ ಅಕ್ಷರ ಕಲಿಸಿರ್ತಕ್ಕಂತ ಒಬ್ಬ ಶಿಕ್ಷಕ ಆಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು, ಎದುರುಗಡೆ ಸಿಕ್ಕರ ಅವ್ರಿಗೆ ಒಂದಿಷ್ಟು ಗೌರವ ಪೂರ್ವಕ ಒಂದನ್ನ ಮಾತಾಡಿಸಿದ್ರ ನಮ್ಮ ಬದುಕು ಸಾರ್ಥಕ ಆಗ್ತದ. ಹಂಗ ಬದುಕಿನೊಳಗ ಮೊದಲನೇದು ಶಿಕ್ಷಕ ಅನ್ನುವಂಥದ್ದು ಯಾವತ್ತು ಕೂಡ ಮರಿಬಾರ್ದಂತ ಶಿಕ್ಷಕ. ಇನ್ನು ಎರಡನೇದು ಕೃಷಿಕ.
ಇವತ್ತು ಈ ನಾಡಿಗೆ 4G 5G 3G ಎಲ್ಲವನ್ನ ಕೊಡಗತ್ತು ಕುಂತಲ್ಲೇ ಜಗತ್ತಿನೊಳಗೆ ನಡೆಯುವಂತ ವಿದ್ಯಮಾನಗಳು 2-4 ಅಂಗಲದ ಮೊಬೈಲ್ ಒಳಗೆ ನೋಡ್ತಕ್ಕಂತ 5G ಇಂಟರ್ನೆಟ್ ಕೊಟ್ರು. ಆದ್ರೆ ಹೊಟ್ಟಿಗೆ ಗಂಜಿ ಕೊಡ್ತಕ್ಕಂಥವ್ ಯಾರ ಅಂತಂದ್ರ ಹೊಲದೊಳಗೆ ದುಡಿಯುವಂತ ಅನ್ನ ಬೆಳೆಯುವಂತ ರೈತ ಅಂತ ಕೃಷಿಕನನ್ನು ಕೂಡ ಯಾವತ್ತು ಕೂಡ ಮರಿಬಾರದು ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಶಿಕ್ಷಕ, ಕೃಷಿಕ, ಮೂರನೇದು ಸೈನಿಕ. ಗಡಿಯೊಳಗ ಇವತ್ತು ನಾವೆಲ್ಲ ಇಲ್ಲಿ ಮನೆಯೊಳಗ ಅಂಗಳದೊಳಗ ಕುತ್ಕೊಂಡಿವಿ ಶಾಂತವಾಗಿ. ನಾವಿಷ್ಟು ಮೈಕ್ ಹಿಡ್ಕೊಂಡು ಚೀರಾಡಿ ಮಾತಾಡಕತ್ತೀವಿ, ನೀವು ಚಂದ ಕುತ್ಕೊಂಡು ಕೇಳಾಕತ್ತೀರಂದ್ರ ಅದಕ್ಕೆಲ್ಲ ಕಾರಣ ಗಡಿಯೊಳಗ ನಮ್ಮ ಭಾರತದ ಸೈನಿಕರು ಕೈಯೊಳಗ 24 ಗಂಟೆ 365 ದಿನಗಳ ಕಾಲ ಬಂದೂಕ್ ಹಿಡ್ಕೊಂಡು ಎದುರಾಳಿ ಶತ್ರುಗಳ ಗುಂಡೇಟು ಯಾವ ಹಣೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಯಾವುದನ್ನು ಲೆಕ್ಕಿಸದ ನಮಗೋಸ್ಕರ ಅಲ್ಲಿ ಕಾಯ್ತಾರಲ್ಲ ಸೈನಿಕರು. ನಮ್ಮ ಮಕ್ಕಳು ನಮ್ಮ ಮನೆಯೊಳಗ ಯಾರಾದ್ರೂ ಊರಿಗೆ ಹೋದ್ರ ಬಸ್ ಸಿಕ್ಕದಿಲ್ಲ ಅಂತ ಫೋನ್ ಮಾಡ್ತೀವಿ, ಸೀಟ್ ಸಿಕ್ಕದಿಲ್ಲ ಅಂತ ಫೋನ್ ಮಾಡ್ತೀವಿ, ಕಂಡಕ್ಟರ್ ಚಿಲ್ಲರ್ ಕೊಟ್ಟದಿಲ್ಲ, ಆಟೋ ಸಿಕ್ಕದಿಲ್ಲ, ಮನೆಗೆ ಹೋಗಿ ಮುಟ್ಟಿದಿಲ್ಲ, ಸಾಲಿಗೆ ಹೋಗಿ ಮುಟ್ಟಿದಿಲ್ಲ ಅಂತ 10 ಸಲ ಫೋನ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ. ಯಾವುದೋ ಮನೆ ಇಲ್ಲ, ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಬಂಧು ಬಳಗ, ಗಂಡ ಹೆಂಡತಿ ಎಲ್ಲವನ್ನ ಬಿಟ್ಟು ನಮಗೋಸ್ಕರ, ಯಾಕಂದ್ರೆ ಇಡೀ ಭಾರತದ ಪ್ರಜೆಗಳು ನಮ್ಮವ್ರು ಅನ್ನುವಂತ ರೀತಿ ಒಳಗ ನಮಗೋಸ್ಕರ ಅಲ್ಲಿ ಗಡಿ ಒಳಗ ಕಾಯ್ತಾರಲ್ಲ ಸೈನಿಕರು, ಅವ್ರನ್ನು ಕೂಡ ಯಾವತ್ತೂ ಕೂಡ ಮರಿಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾರ. ಶಿಕ್ಷಕ, ಕೃಷಿಕ, ಸೈನಿಕ. ಇಂದು 4ನೇದು ಸಾಧಕ. ಇವತ್ತು ಅನೇಕ ಬದುಕಿನೊಳಗ ಸಾಧನೆ ಮಾಡ್ತಕ್ಕಂತ ಇವತ್ತು ನಮ್ಮ ದೊಡ್ಡಪ್ಪ ಸರ್ ಅವರು ಕೂಡ ಬದುಕು ಕೂಡ ಒಂದು ಸಾಧನೆ. ಅಷ್ಟೇ ಯಾಕ, ಇಲ್ಲೇ ನಿಮ್ಮ ಊರಿನವರೇ ಆಗಿರ್ತಕ್ಕಂತ ಒಬ್ಬ ವ್ಯಕ್ತಿಗಳು ಇವತ್ತು ಇದೇ ಒಂದು ಸಣ್ಣ ಗ್ರಾಮದೊಳಗ ಸಾಧನೆ ಮಾಡಿ KS ಅಧಿಕಾರಿಯಾಗಿ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ರಾಜ್ಕುಮಾರ್ ಜಿರೋಳಿ ಅವರು ಕೂಡ ಸಾಧಕರು. ಅಂತವರು ಅನೇಕ ಬದುಕಿನೊಳಗೆ ನಮಗೆ ಸಾಧನೆ ಮಾಡಿರ್ತಕ್ಕಂತ ನೂರಾರು ಸಾಧಕರು ಇರ್ತಾರೆ. ಅಂತ ಎಲ್ಲ ರಂಗದ ಸಾಧಕರನ್ನು ಕೂಡ ಯಾವತ್ತು ಮರಿಬಾರ್ದು ಅನ್ನುವಂತ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ, ಶಿಕ್ಷಕ, ಕೃಷಿಕ, ಸೈನಿಕ, ಸಾಧಕ, ಈ 4 ಕ್ಷೇತ್ರದ ವ್ಯಕ್ತಿಗಳನ್ನ ನಮ್ಮ ಬದುಕಿನೊಳಗೆ ನೆನೆಸ್ಕೊಂತ ನಾವೆಲ್ಲ ಜೀವನವನ್ನು ಮಾಡೋಣ. ಅದೇ ರೀತಿ ಒಳಗ ಆ ಜೀವನ ಮಾಡುವಂತ ವ್ಯಕ್ತಿಗಳಲ್ಲಿ ಮೊದಲನೇ ಸಾಲಿಗೆ ಬರ್ತಕ್ಕಂಥವ್ರು ನಮ್ಮ ದೊಡ್ಡಪ್ಪ ಕೆಂಬಾವಿ ಸರ್ ಅಂತಕ್ಕಂಥವ್ರು ಆ ಶಿಕ್ಷಣ ರಂಗದೊಳಗೆ ಸೇವೆ ಮಾಡಿದ್ದಾರೆ. ಬಹುಶಃ ಅವ್ರು ಮಾಡುವಂತ ಸೇವೆ ಇವತ್ತು ಸರ್ಕಾರ ಅವರಿಗೆ ವಯೋನಿವೃತ್ತಿ ಆಗಿರಬಹುದು, ಅವರ ವಯಸ್ಸು 60 ಆಗಿದೆ, ಆದ್ರೆ ಅವರ ಜ್ಞಾನಕ್ಕ ನಿವೃತ್ತಿ ಆಗಿಲ್ಲ, ಅವರ ಅನುಭವಕ್ಕೆ ನಿವೃತ್ತಿ ಆಗಿಲ್ಲ. ಅವರ ಅನುಭವ ಜ್ಞಾನದ ಉಪಯೋಗವನ್ನ ಇಡೀ ಗ್ರಾಮದ ಈ ಭಾಗದ ಜನವನ್ನ ಎಲ್ಲ ಪಡೆದುಕೊಳ್ಳೋಣ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಸಂದರ್ಭದಲ್ಲಿ ತಿಳಿಸಿ, ಇವತ್ತು ಆ ದೇವಿ ಆವರಣದೊಳಗ ಇಂತ ಅಭಿನಂದನಾ ಸಮಾರಂಭ ನೀವೆಲ್ಲ ಏರ್ಪಾಡು ಮಾಡಿದಿರಿ. ಬಹುಶಃ ಅವರ ಒಂದು ನಿವೃತ್ತಿ ಜೀವನ, ಅವರ ಉಭಯ ದಂಪತಿಗಳು ಅವರ ಬದುಕಿನೊಳಗ ಅವರಿಗೆ ಇನ್ನೂ ಆಯುಷ್ಯ, ಆರೋಗ್ಯ, ಅವರಿಗೆಲ್ಲ ಜೀವನದೊಳಗ ಶಾಂತಿ ಸಮಾಧಾನವನ್ನು ಕೊಟ್ಟು ಅವರಿಗೆ ಬದುಕು ಇನ್ನೂ ಉಜ್ವಲವಾಗುವಂತ ಒಂದು ವಯೋನಿವೃತ್ತಿ ಜೀವನವನ್ನ ಆ ದೇವರು ಭಗವಂತ ಕರುಣಿಸಲಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ತಿಳಿಸಿ, ನಮ್ಮ ಪಟ್ಟಣದ ಅಂಬರೀಶ್ ಅವರು ಫೋನ್ ಮುಖಾಂತರ ಹೇಳಿದ್ರು, ಅಪ್ಪರು ಹಿಂಗ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅಂತ ಹೇಳಿ ಮತ್ತ ಮಠಕ್ಕೆ ಆಗಮಿಸಿ ಆಮಂತ್ರಣ ಕೊಟ್ಟು ನಮ್ಮನ್ನು ಕೂಡ ಇಂತ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಂತ ಒಂದು ಅಪರೂಪದ ಕಾರ್ಯಕ್ರಮದೊಳಗ, ಯಾಕಂದ್ರ ನಮಗ್ ಬಹಳ ಹೆಮ್ಮೆ ಅನಿಸ್ತದ. ಅನೇಕ ಜನ ನಮಗೂ ಕೂಡ ಎಲ್ಲೆಲ್ಲೂ ಹೋಗ್ತಿದೀವಿ, ಶಿಕ್ಷಣ ಪಾಠ ಕಲಿಸಿರ್ತಕ್ಕಂತ ಸರ್ಗಳು ನಮಗೆಲ್ಲ ಇಲ್ಲೇ ನಮ್ಮ ಆನೂರವರು ಕೂಡ ಅನೇಕ ಮಾದೇವ್ ಸರ್ ಸಿಕ್ಕಾರ, ಬಹುಶಃ ಇಲ್ಲೇ ನಿಂತಾರ. ಅವರು ನಮ್ಗೆಲ್ಲ ಪಾಠ ಕಲಿಸ್ತಂತವ್ರು. ಇವತ್ತು ನಾವು ಇಷ್ಟೆಲ್ಲ ಎತ್ತರ ಬರ್ದಂದ್ರೆ ನಮಗೆಲ್ಲ ಅನೇಕ ಶಿಕ್ಷಕರು ಇಂತ ದೊಡ್ಡಪ್ಪ ಸರ್ ಅಂತವ್ರು ಅನೇಕ ಸಾವಿರಾರು ಜನ ಎಲ್ಲರಿಗೂ ಶಿಕ್ಷಣ ಕೊಡ್ತಾರ. ಅವ್ರು ಎಲ್ಲಾದ್ರೂ ಸಿಕ್ಕರ ಒಂದಿಷ್ಟು ಗೌರವವಾಗಿ ಅವ್ರನ್ನ ಮಾತಾಡಿಸ್ರಿ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ತಿಳಿಸಿ ನನ್ನ ಮಾತು ವಿರಾಮ ಕೊಡ್ತಾ ಇದೀನಿ. ಇನ್ನು ಕಾರ್ಯಕ್ರಮ ನಿರಂತರವಾಗಿ ನಡೀತದ. ನಮ್ಮ ಸಂಗಣ್ಣ ಸಿಂಗಿ ಅವರು ಬಹಳಷ್ಟು ಅನುಭವಿಗಳು, ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾರ. ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ. ನಾವು ಕೂಡ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಹೋಗೋದ್ರಿಂದ ಯಾರು ಕೂಡ ಅನ್ಯತಾ ಭಾವಿಸಬಾರದು ಅನ್ನುವಂತ ಮಾತನ್ನು ಕೂಡ ಇಲ್ಲಿ ತಿಳಿಸಿ, ನಮ್ಮ ಮತ್ತು ಚಿಂಚೋಳಿ ಪೂಜ್ಯರ ಆಶೀರ್ವಾದವನ್ನು ನಮ್ಮ ಸೌರ ದಂಪತಿಗಳು ಸ್ವೀಕಾರ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿ ನನ್ನ ಮಾತಿ ವಿರಾಮ ಕೊಡ್ತದೆ. ಸತ್ಯಂ ಶಿವಂ ಸುಂದರಂ.
ಸುರಿ ಎಲ್ಲಾದ ಕಷ್ಟಗಳ ಮಳೆ ಸುರಿ ಬೆಲ್ಲ ಸಕ್ಕರೆ ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆ ದೀನ ದುರ್ಬಲರಿಂಗೆ ಎಂಬ ಡಿವಿಜಿ ಅವರ ಕಗ್ಗವನ್ನ ಸ್ಮರಿಸುತ್ತಾ ಸಮಸ್ತ ಆನೂರು ಗ್ರಾಮದ ಎಲ್ಲ ಹಿರಿಯ ತಾಯಂದಿರಿಗೆ ಮತ್ತು ಅಣ್ಣಂದಿರೆ ಅಕ್ಕಂದಿರೆ ದೊಡ್ಡ ಕೆಂಬಾವಿ ಅವರ ವಯೋ ನಿವೃತ್ತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಬಹಳ ಸಂತೋಷ ಆಗ್ತದ. ಇವತ್ತು ನಿವೃತ್ತಿ ಹೊಂದುತ್ತಿರುವ ಇವರು ನಮ್ಮ ಸೋದರ ಮಾವ, ಇವರು ಕಾಚಾಪುರ ಗ್ರಾಮದವರು. ಕಾಚಾಪುರ ಆಗಿದ್ರು ಕೂಡ ಆನೂರು ಗ್ರಾಮದ ಮಗನಾಗಿ ಇವತ್ತಿನ ದಿನ ಒಂದು ಸಮಾರಂಭವನ್ನು ನಡೆದ್ರ ಅವರು ಹಿಂದೂ ಶರಣರ ಹೇಳ್ತಿದ್ರು. 12ನೇ ಶತಮಾನದ ಶರಣ ಸಾಹಿತ್ಯದಲ್ಲಿ ನಾವು ಕೇಳಿದ್ರೆ ಶರಣ ದಂಪತಿಗಳು ನುಡಿದಂತೆ ನಡೆದ್ರಂತ. ನಮ್ಮ ಇವತ್ತು ಗೌರವ ನೋಡಿದ್ರೆ ಅವರ ದಾಂಪತ್ಯ ಜೀವನದಲ್ಲಿ ಕೂಡ ಸತಿ ಪತಿಯರಿಬ್ಬರು ನುಡಿದಂತೆ ನಡೆದಿದ್ದಾರೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮವೇ ಸಾಕ್ಷಿ. ಇದು ಶ್ರೀಮಂತಿಗೆ ಸಿಕ್ಕ ಗೌರವ ಅಲ್ಲ, ಅವರ ಭಾವಕ್ಕೆ, ಅವರ ನಡೆ ನುಡಿಗೆ ಹಿಡಿದ ಕೈಗಳು ಬಡತನದಲ್ಲಿ ಬೆಳೆದು ಕೂಡ ಅತ್ಯಂತ ಸ್ವಾಭಿಮಾನಿ ಮತ್ತು ಬೇಕಾದ ಬಂದ್ರೆ ಕೂಡ ಇದು ಯಾವುದಕ್ಕೂ ಎದೆಗುಂದದ ದುಡುಕಿ ಯಾರಿಗೂ ಏನು ಅನ್ನದೆ ಅವರ ಅವರ ನಡೆ ನುಡಿ ಸಾಕ್ಷಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೂ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ವಂದಿಸುತ್ತ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವೇದಿಕೆಗೆ ವಂದಿಸಿ ನನ್ನೆಂದು ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಳೆಯಂದಿರಾಗಿರ್ಬೇಕಂತ ಶ್ರೀ ರಾಜ್ಕುಮಾರ್ ಜೀರೋಳಿ ಸರ್ ಅವರು ಬಿಲ್ವಾಡ ಗ್ರಾಮದ ವಿದ್ಯಾರ್ಥಿ ಶ್ರೀ ಸಿದ್ದಾರಾಮ್ ಲಕ್ಷ್ಮೀಪತ್ರ ಪಾಣಿಗಾರ ವಿದ್ಯಾರ್ಥಿ ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂತ ವಿದ್ಯಾರ್ಥಿಗೆ ಇದೇ ವೇದಿಕೆ ಮೇಲೆ ಸನ್ಮಾನಿಸಲಾಗುವುದು. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇದೇ ಗ್ರಾಮದ ಶ್ರೀ ರಾಜ್ಕುಮಾರ್ ಜೀರೋಳಿ ಸರ್ ಅವರು ವಿದ್ಯಾರ್ಥಿಗೆ ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ದಯಮಾಡಿ ವಿದ್ಯಾರ್ಥಿ ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಜ್ಕುಮಾರ್ ಜೀರೋಳಿ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಸಾಧನೆಗೆ ನಾವು ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸರ್ ಅವರು ಕುರಿತಾಗಿ ಮಾತನಾಡಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀವಿ. ಸರ್ ಅವರ ಏನಿದ್ರು ಇವರು ಕೂಡ ಇದೇ ವೇದಿಕೆ ಮೇಲೆ ಅರ್ಧಪಲ್ಲಿ ಗತಿ ಕೂಡ ಸರ್ ಅವರ ಕೊಟ್ಟ ಶಿಷ್ಯ. ಹೀಗಾಗಿ ಇದೇ ವೇದಿಕೆ ಮೇಲೆ ಸರ್ ಅವರ ಒಡನಾಟದ ಕುರಿತಾಗಿ ಒಂದೆರಡು ಮಾತುಗಳನ್ನಾಡಲು ವೇದಿಕೆಗೆ ಬರ್ತಾ ಇದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀನಿ.
ನಮಸ್ಕಾರ ಸಲ್ಲಿಸುತ್ತಾ ಶ್ರೀ ಪೂಜ್ಯರ ಪಾದ ಕಮಲಗಳಲ್ಲಿ ದೀರ್ಘ ದುಃಖವನ್ನು ಸಲ್ಲಿಸುತ್ತಾ ಈ ಒಂದು ಸಮಾರಂಭಕ್ಕೆ ತಾಯದ ಊರಿನ ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು, ಬಂಧು ಬಳಗರು, ಆತ್ಮೀಯ ಸ್ನೇಹಿತರು, ಸ್ಥಳೀಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ನಂತರ ನಮ್ಮ ಚಂದ್ರಗಿರಿ ನಾಟ್ಯ ಸಂಘದವರು, ಬರುವೂರಿನಿಂದ ಬಂದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ಎಲ್ಲರಿಗೂ ನನ್ನನ್ನು ಸನ್ಮಾನ ಮಾಡಿದ್ದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ವಿದ್ಯಾರ್ಥಿ ಹಲವಾರು ರೀತಿಯಿಂದ ತಿಡಿ ಬೈದು ಕಲಿಸಿ ತಾವೊಂದು ಕಾಲಿನಲ್ಲಿ ಇಟ್ಟಿರ್ತಕ್ಕಂಥ ಅವರು ನಮಗೆ ಗೌರವ ಒಂದು ಸನ್ಮಾನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಓರೋರು ಸಹಿತ ನನಗೆ ಬಹಳ ಪ್ರೀತಿಯಿಂದ ಕಂಡಿದ್ದಾರೆ. ಅದೆಲ್ಲರಿಗೂ ಸಹಿತ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾ ಅಂದೆ ಇದು ಸನ್ಮಾನ ಬೇಡ, ಇದು ಮೆರವಣಿಗೆ ಬೇಡ, ಇದು ಒಳ್ಳೆಯದಲ್ಲ ಅಂತ ಕೇಳಿದ್ರು ಸಹಿತ ನಮ್ಮ ಚಂದಿರಿನ ಸಂಘದವರು ಹೇಳಲಿಲ್ಲ, ಇಲ್ರಿ ಸರ್ ಮಾಡೇಬೇಕು ಅಂತಂದ್ರು. ಅದು ಅಪ್ಪಣೆಯನ್ನು ನಮ್ಮ ಯುವಕರಾಗಿರ್ತಕ್ಕಂಥ ನಮ್ಮ ಬೈನವರು, ಶಿವಶರಣವರು, ದೇವಳಿಯವರು, ಆನಂತರ ಭವನ್ ಅವರು, ಸಿದ್ದಣ್ಣವರು, ಮನೋಹರ್ ಅವರು, ಇನ್ನೂ ಹಲವಾರು ನನ್ನ ಆತ್ಮೀಯ ಬಳಗದವರು ನನಗೆ ಕೇಳ್ಕೊಂಡು ಇರ್ಲಿ ಸರ ಅಂತಂದಾಗ ನಾನು ಒಪ್ಪಿಕೊಂಡೆ. ಅವರು ನನಗೆ ಬಹಳಷ್ಟು ಪ್ರೀತಿಯಿಂದ ಕಂಡು ಈ ರೀತಿಯಾಗಿ ನನಗೆ ಈ ಒಂದು ಸಮಾರಂಭಕ್ಕೆ ಒಂದು ಒಳ್ಳೆಯ ಅತಿಥಿಯಾಗಿ ಕಂಡಿದ್ದಾರೆ, ಸನ್ಮಾನಿಸಿದ್ದಾರೆ. ಎಲ್ಲರಿಗೂ ಸಹಿತ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಕೊಡ್ತೇನೆ. ಮತ್ತೆ ಚಂದ್ರಿ ನಾಟ್ಯ ಸಂಘದವರಿಗೂ ಇದು ಮರೆಯಲಾರದಂಥ ನನ್ನ ಜೀವನದಲ್ಲಿ ಘಟನೆ. ಅದೇ ರೀತಿ ಬಂದು ಒಳಗಡೆ ಸಹಿತ ನಂತರ ನನ್ನ ಊರಿನ ತಾಯಿಯಂದರಿಗೂ, ಹಿರಿಯರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಸಹಿತ ನನ್ನ ಸನ್ಮಾನ ಮಾಡಿದ್ದಾಗಿ ನನ್ನ ಜೀವನದಲ್ಲಿ ಮರೆಯಲಾದಂಥ ಘಟನೆ ಅಂತ ಹೇಳಿ ಈ ಒಂದೆರಡು ಮಾತುಗಳನ್ನು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಒಂದೆರಡು ಮಾತುಗಳನ್ನು ಮುಗಿಸಿಬಿಡುತ್ತೇನೆ. ವಿದ್ಯಾರ್ಥಿಗಳಿಗೆ ನಾ ಪಾಠ ಹೇಳುವುದು ಇಲ್ಲಿ ವೇದಿಕೆ ನಿಂತು ಮಾತಾಡೋದು ಬಹಳ ಕಠಿಣ. ಆದರೆ ನಾವು ವೇದಿಕೆ ಮೇಲೆ ನಿಂತು ಮಾತಾಡಿಲ್ಲ. ಅದ್ರ ಸಲುವಾಗಿ ಕೆಲವು ಸ್ವಲ್ಪ ದೋಷ ಆಗ್ತವ. ಅದ್ರ ಸಲುವಾಗಿ ತಾವು ತಿದ್ದುಕೋಬಹುದು ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸುತ್ತಾ ಒಂದೆರಡು ಮಾತನ್ನು. ಧನ್ಯವಾದ ಸರ್. ಬಹಳ ಹಿತವಾಗಿ, ಬಹಳ ಮಿತವಾಗಿ ತಮ್ಮ ಮನದಾಳದ ಮಾತನ್ನು ಸಭೆಯಲ್ಲಿ ಕೆಲವು ಜನ ಉಳಿದಿದ್ರಿ. ತುಂಬಿದ ಸಭೆಯಲ್ಲಿ ಅವ್ರು ಮಾತನಾಡಬೇಕಾಗಿತ್ತು. ಮುಖ್ಯವಾಗಿ ಅವ್ರದ್ದೇ ಕಾರ್ಯಕ್ರಮ, ಆದರೆ ಅನಿವಾರ್ಯ ಕೆಲವು ಜನ ಹೋಗ್ಬಿಟ್ಟಿದ್ದಾರೆ. ಇದ್ದವರಿಗೆ ಭಾಳ ಮಿತವಾಗಿ ಹೇಳಿದ್ದಾರೆ. ವೇದಿಕೆ ಮುಖಾಂತರ ತಮಗೂ ಧನ್ಯವಾದ ಅರ್ಪಿಸಿ ಇನ್ನು ಕೊನೆಯದಾಗ ನಮ್ಮ ಬೀರಳಿ ಸರ್ ಆಡ್ತಾರಂತೆ ಅಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು.